विघ्नराज ओम नमो नमो विघ्नराज सुरमुनि वंदित देव वर भक्त जना वरपाला सुरमुनि वंदित देव वर भक्त जना वरपाला शंभुपुत्र देवावा शंभुपुत्र देवावा आदि पूजिता अमर वंदिता आदि पूजिता अमर वंदिता नमो नमो विघ्नराज ओम नमो नमो विघ्नराज नमो नमो विघ्नराज ओम नमो नमो विघ्नराज ओम नमो नमो विघ्नराज। श्री विद्या गणपति की जय, शनि महाराज की जय, भारत माता की जय, विश्वकर्मा कृपा पोषण की जय। गजानन भूत गणादिसेवितं कपितो जम्बफलसारभक्षितम् उमासुतलोकविनाशकारणं नमामि विघ्नेश्वर पादपङ्कजम् शरणं शरणं सिद्धिविनायका तव शरणं 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 सिद्धिविनायका तव शरणं ओंकार रूपा सुता लपुनिकर हंबासुता ओंकार रूपा सुता लपुनिकर हंबासुता शरणं शरणं सिद्धिविनायका तव शरणं मूषकवाहना मोदकहस्ता मूषकवाहना मोदकहस्ता चामरकर्णा विलम्बितसूत्रा मूषकवाहना मोदकहस्ता चामरकर्णा विलम्बितसूत्रा सकल विजोदर लंबोदरा सकल विजोदर लंबोदरा गौरी तनय श्री गंगाधरन प्रेम कुमारने गौरी श्री गंगाधरन प्रेम कुमारने गणगणि गणय गणपನ ನಿನಗೆ ಗಣಗಣಿ ಗಣಯ ಗಣಪನ ನಿನಗೆ ವಂದಿಪೆ ದೇವನೇ ಸ್ವಾಮಿ ನಿನಗೆ ನಮಿಸುವೆ ನಮ್ಮ ಕಾಯೋ ದೇವನೇ ಸ್ವಾಮಿ ನಿಮಗೆ ನಮಿಸುವೆ ನಮ್ಮ ಕಾಯೋ ದೇವನೇ ಶರಣಂ ಶರಣಂ ಸಿದ್ಧಿವಿದಾಯಕ ತವ ಶರಣಂ
ಓಂಕಾರ ರೂಪ ಸುತ ಲಕುಮಿಕರ ಹಂಬ ಸುತ ಓಂಕಾರ ರೂಪ ಸುತ ಲಕುಮಿಕರ ಹಂಬ ಸುತ ಅಂಬಾ ಸುತ ಅಂಬಾ ಸುತ. ಕನ್ನಡದ ಕಡುಗಲಿಗಳೇ, ಕರ್ನಾಟಕದ ಆದರ್ಶ ನಾರಿ ರತ್ನಮಣಿಗಳೇ, ಕಲೆತ ಕಬ್ಬಿನ ಚಿಗುರಿನಂದದಿ ಸುಲಿದ ಬಾಳೆಹಣ್ಣಿನಂದದಿ ಲಲಿತವಾಗಿ ಕನ್ನಡ ನುಡಿಯಲ್ಲಿ ಶ್ರೀ ಶ್ರೀ ಬಿಸಲು ಮಾರಮ್ಮ ಕೃಪಾಪೋಷಿತ ನಾಟಕ ಮಂಡಳಿಯವರಾದ ನಾವುಗಳು ಈ ದಿವಸ ನಮ್ಮ ಗುರುಗಳಾದ ಪೂಜ್ಯ ಭೋಗಾದಿ ಕೆ ಮಾದೇವ ಸ್ವಾಮಿಯವರ ದಕ್ಷ ನಿರ್ದೇಶನದಲ್ಲಿ ಸಾಮ್ರಾಟ್ ಸುಯೋಧನ ಎಂಬ ಸುಂದರ ಪೌರಾಣಿಕ ನಾಟಕವನ್ನು ಅಭಿನಯಿಸಲಿದ್ದೇವೆ. ಆದ್ದರಿಂದ ನಮ್ಮ ಈ ಕಲಾ ವೃಂದದವರಿಂದ ಮತ್ತು ತಾಂತ್ರಿಕ ವರ್ಗದವರಿಂದ ಮತ್ತು ವಾದ್ಯ ವೃಂದದವರಿಂದ ಯಾವುದೇ ಲೋಪದೋಷಗಳು ಕಂಡುಬಂದಲ್ಲಿ ಅಂಶ ಕ್ಷೀರವೆಂಬ ನ್ಯಾಯದಂತೆ ಪರಿಗಣಿಸಿ ಈ ನಮ್ಮ ನಾಟಕ ಸಂಘದವರನ್ನು ಪ್ರೋತ್ಸಾಹಿಸಿ ಆಶೀರ್ವದಿಸಬೇಕಾಗಿ ಈ ದೀನನ ಬೇಡಿಕೆ. ಜೈ ಭುವನೇಶ್ವರಿ, ಜೈ ಕನ್ನಡಾಂಬೆ. ಶರಣಂ ದೇವಾನಿ ಪರೆಯೇ ಕಲ್ಯಾಣಿ ಬೇಡುವೆ ಮತಿಯ ನೀಡು ನಿದಯವ. ಶರಣಂ ದೇವಾನಿ ಪರೆಯೇ ಕಲ್ಯಾಣಿ ಬೇಡುವೆ ಮತಿಯ ನೀಡು ನಿದಯವ. ವಾಗ್ದೇವಿ ವರದೆ ವರ ಬ್ರಹ್ಮನ ರಚಿಯೇ ವಾಗ್ದೇವಿ ವರದೆ ವರ ಬ್ರಹ್ಮನ ರಚಿಯೇ ಸಕಲ ಸಂಪೂರ್ಣಿತೆ ಪರಮ ದಯಾಕರೆ. ಸಕಲ ಸಂಪೂರ್ಣಿತೆ ಪರಮ ದಯಾಕರೆ. ಶರಣಂ ದೇವಾನಿ ಪರೆಯೇ ಕಲ್ಯಾಣಿ ಬೇಡುವೆ ಮತಿಯ ನೀಡು ನಿದಯವ. ರಾಗ ತಾಳ ಲಯ ಸಾಹಿತ್ಯ ಸುಧೆಯಿ ರಾಗ ತಾಳ ಲಯ ಸಾಹಿತ್ಯ ಸುಧೆಯಿ ಕೃಪೆ ತೋರಿ ನಮ್ಮ ಹರಸಮತಾಯೇ ಅನುದಿನ ಬೇಡುವ ಅಮ್ಮ ಅಮ್ಮ ಅನುದಿನ ಬೇಡುವ ಭಕ್ತರ ಭವಗಳ ಅನುದಿನ ಬೇಡುವ ಭಕ್ತರ ಭವಗಳ ಪರಿಹರಿಸಮ್ಮ ಸಕಲ ಸಂಪೂರ್ಣಿತೆ. ಪರಿಹರಿಸಮ್ಮ ಸಕಲ ಸಂಪೂರ್ಣಿತೆ. ಶರಣಂ ದೇವಾನಿ ಪರೆಯೇ ಕಲ್ಯಾಣಿ ಬೇಡುವೆ ಮತಿಯ ನೀಡು ನಿದಯವ. ಆಖ್ಯಾನದ ಅಂತರಾಳದಲ್ಲಿ ಅದೇನೋ ಹದ್ವಿಧಿ, ಅದ್ಯಾವುದೋ ಅನಪೇಕ್ಷಿತ ಲೀಲೆ. ಈ ಅಖಂಡ ಸಾಮ್ರಾಜ್ಯನ ದಂಡದಾಳಿಗಳ ದಂಡ ನಾಯಕರ ಗುಂಡಿಗೆಯನ್ನು ಹರಿದಿಟ್ಟ ಅಖಂಡ ದೊಡ್ಡ ಪ್ರಚಂಡ ಕೌರವೇಶ್ವರನಿಗೆಂತ
ಕಠೋರ ಪರಾಭವ ದಕ್ಷ ದುರ್ಯೋಧನನ ದಿಕ್ಕರಿಸಿ ನಿಂತ ಆ ಶುಕ್ಕು ಭೀಮನಿಗೆ ನೆನಪು ಅರಿಗಳ ಕರಳವನ್ನು ತೆರೆದಿಟ್ಟು ಕಂಡು ಕರತಟ್ಟನನ್ನು ಜರಿದು ಕೇಕೆ ಹಾಕಿದ ದುರುಳ ದ್ರೌಪದಿಯ ಅಹಂಕಾರದ ಕೇಕೆಯ ಕೂಗು ಸ್ಮರಿಸಿಕೊಂಡರೆ ವೈರೋಮ ಸ್ಮರಿಸಿಕೊಂಡರೆ ವೈರೋಮ ನಾಚಿಕೆ ಆಯ್ತು. ಏನವೋ ಸುಯೋಧನ, ಅದು ಕೋವೆಂದು ಅಷ್ಟು ತಿಳಿಯಲಿಲ್ಲವೇ? ಎಷ್ಟೇ ಆದರೂ ಕುರುಡನ ಮಗನಿಗೆ ಕುರುಡು ಬಂದ್ರೆ ಸೇಡನ್ನು ತೀರಿಸಿಕೊಳ್ಳದೆ ಶಾಂತನಾಗಲಾರೆ. ಇದನ್ನು ನೆನಪಿನಲ್ಲಿಡು ಅಮ್ಮ, ನೆನಪಿನಲ್ಲಿಡು. ಅದು ಅದೇ ಕರಾಳ ಸತ್ರ ಭೀಮ ದ್ರೌಪದಿಯರ ಹಾಕಾರದ ಕೇಕೆಯ ಕೂಗು. ತೊಲಗಿರಿ, ತೊಲಗಿರಿ. ಇದೇಕೆ ಈ ರೀತಿ ಆರ್ವಡಿಸಿಕೊಂಡಿರಿ? ಯಾಕೆ? ಏನಾಯಿತು? ಆಗುವುದಕ್ಕೇನು ಸಹೋದರ, ನನ್ನ ಹೃದಯದ ಆತ್ಮ ಶಾಂತಿಯು ಭಂಗವಾಯಿತು. ಕುಂಡದಲ್ಲಿ ಬೆಂದು ಬೂದಿ ಆಯಿತು ಸಹೋದರ, ಬೆಂದು ಬೂದಿ ಆಯಿತು. ಅಯ್ಯೋ, ನಾನಿನ್ನು ಬದುಕಿರಬಾರದು. ಅಣ್ಣ, ಧಿಕ್ಕಾರವನ್ನು ಮಾಡು, ವೈರಿಗಳ ಧಿಕ್ಕಾರವನ್ನು ಮಾಡುವ, ವೈರಿಗಳ ಧಿಕ್ಕಾರವನ್ನು ಮಾಡು. ದುರುಳನು ಸೊಕ್ಕನ್ನು ಮುರಿದಿಡುವ ಬಲದಿ, ದುರುಳನು ಸೊಕ್ಕನ್ನು ಮುರಿದಿಡುವ ಬಲದಿ, ಉಕ್ಕಿರುವ ರೋಗದಲ್ಲಿ ಸೋಂಕಿನ ಕೊಲ್ಲುವೆ, ಉಕ್ಕಿರುವ ರೋಗದಲ್ಲಿ ಸೋಂಕಿನ ಕೊಲ್ಲುವೆ. ಧಿಕ್ಕಾರವನ್ನು ಮಾಡುವೆ, ವೈರಿಗಳ ಧಿಕ್ಕಾರವನ್ನು ಮಾಡುವೆ, ವೈರಿಗಳ ಧಿಕ್ಕಾರವನ್ನು ಮಾಡುವೆ. ಪಾಂಡವರ ಭೋಗದವನ ಮಾಡುವೆ, ಪಾಂಡವರ ಭೋಗದವನ ಮಾಡುವೆ. ಹೃದಯಕ್ಕೆ ಬಿಡು, ಇನ್ನು ನಿಮ್ಮನ್ನು ನಾನಿರುವೆ. ಹೃದಯಕ್ಕೆ ಬಿಡು, ಇನ್ನು ನಿಮ್ಮನ್ನು ನಾನಿರುವೆ. ಧಿಕ್ಕಾರವನ್ನು ಮಾಡುವೆ, ವೈರಿಗಳ ಧಿಕ್ಕಾರವನ್ನು ಮಾಡುವೆ, ವೈರಿಗಳ ಧಿಕ್ಕಾರ ಧಿಕ್ಕಾರ ಧಿಕ್ಕಾರವನ್ನು ಮಾಡುವೆ. ಅಣ್ಣ, ಓ ಪಾಂಡವರೇನಾದರೂ ನಿಮ್ಮನ್ನು ಧಿಕ್ಕರಿಸಿ ಅವಹೇಳನೆಗೈದರೆ ಹೌದು ಸಹೋದರ, ಹೇಳಿರಿ. ನಾನೀಗಲೇ ಆ ಇಂದ್ರಪ್ರಸ್ಥಪುರಕ್ಕೆ ಹೋಗಿ ಆ ಪುಂಡ ಪಾಂಡವರ ರುಂಡಗಳನ್ನು ತರಿದು ತಂದು ನಿಮ್ಮ ಮುಂದಿಡುವೆ. ಇದೇಕೆ ಹೀಗೆ ಸ್ವಲ್ಪ ಹೊತ್ತಿನ ಹಿಂದೆ ಆರ್ಬಿಡಿಸಿ ಕೂಯ್ಕೊಂಡಿರಲ್ಲ? ಏಕೆ? ಏನಾಯ್ತು? ಆಗುವುದಿಂದೇನು ಕರ್ಣ, ನನ್ನ ಸಮರ ಉತ್ಸಾಹದ ತೋಳ್ಬಲಗಳು ಅಪಮಾನದ ಸಂಕೋಲೆಗೆ ಸಿಕ್ಕಿ ಬಂದಿ ಆಗಿದೆ. ಸಿಂಹದ ಮುಂದಿದ್ದ ಬೆಕ್ಕಿನ ಸೊಕ್ಕಿಗೆ ಸಿಕ್ಕಿ ನಿಶಬ್ದವಾಗಿದೆ. ಆ ಅಬಲೆಯ ನಗುವಿನ ಲಾರಿ ಮುಗಿಲೇರಿ ಈ ದುರ್ಯೋಧನ ಸಾರ್ವಭೌಮನ ಮುಖದ ಮುಂದೆ ನಿಂತು ಅಣಕಿಸಿಕೊಂಡು ಬಿಟ್ಟಿದೆ ಕರ್ಣ, ಅಣಕಿಸಿಕೊಂಡು ಬಿಟ್ಟಿದೆ. ಅಯ್ಯೋ, ನಾನಿನ್ನು ಬದುಕಿರಬಾರದು, ಬದುಕಿದ್ದು ಫಲವಿಲ್ಲ. ಬಲೆ ಬಲೆ, ಸಾರ್ವಭೌಮರು ಸರಿಯಾದ ದಾರಿಯನ್ನೇ ಹಿಡಿದಿದ್ದಾರೆ. ಯುವರಾಜ ದುಶ್ಯಾಸನ, ಅಂಗರಾಜ ಕರ್ಣ, ಇನ್ನು ಏಕಯ್ಯ ವಿಳಂಬ ಮಾಡುತ್ತಿರುವಿರಿ? ಆದಷ್ಟು ಬೇಗ ಎಲ್ಲವನ್ನೂ ಅಣಿ ಮಾಡಿಕೊಳ್ಳಿ. ಆದಷ್ಟು ಬೇಗ ಸಾರ್ವಭೌಮರ ಅಂತಿಮ ಯಾತ್ರೆಯನ್ನು ಮುಗಿಸಿಯೇ ಬಿಡೋಣ. ಸುಯೋಧನ,
ಸುಯೋಧನ, ಸಾಯಲು ಸಿದ್ಧನಾಗಿರುವೆ ತಾನೇ? ಮಾವ ಮಾವ ಮಾವ, ಆ ಪಾಂಡವರ ರಾಜಸಿಗ ಯಾರು ಯಜ್ಞ ಕುಂಡದಲ್ಲಿ ಸಿಕ್ಕಿ ಎಂದು ಬೂದಿ ಆಗಿರುವ ಈ ನನ್ನ ಮನಸ್ಸನ್ನು ನಿನ್ನ ಕುವಕ ಮಾತುಗಳಿಂದ ಕೊಲ್ಲುತ್ತಿರುವೆಯ ಸೋಮಲ್ಲ ರಾಜ, ಕೊಲ್ಲುತ್ತಿರುವೆಯ? ಅಯ್ಯೋ, ನಾನಿನ್ನ ಬದುಕಿರಬಾರದು, ಬದುಕಿದ್ದು ಬರವಿಲ್ಲ. ಅದನ್ನೇ ನಾನು ಹೇಳುತ್ತಿರುವುದು. ನೀನು ಬದುಕಿರಬಾರದು, ಸತ್ತು ಸರ್ವನಾಶವಾಗಲೇಬೇಕು. ಅಯ್ಯೋ ಬೆಪ್ಪಿ, ಅದಕ್ಕೆ ಪ್ರತಿಯಾಗಿ ಕೊಡಬೇಕಾಗಿರುವುದು ನಿನ್ನ ಪ್ರಾಣವನ್ನಲ್ಲ, ಸೇಡು ಸೇಡಿಗೆ ಸೇಡು, ರಕ್ತಕ್ಕೆ ರಕ್ತ, ಮುಯಿಗೆ ಮುಗಿ ಮಾಡಿ ಅರ್ಪಿಸಬೇಕಯ್ಯ. ಹೇಗೆ ಮಾವ? ನಿನ್ನ ಪ್ರಾಣವನ್ನಲ್ಲ. ಅದು ಹೇಗೆ ಶಕುನಿ? ಅದು ಹೇಗೆ ಶಕುನಿ? ಅದು ಹೇಗೆ? ಏನು ಇದು ಪೊಗಡೆಗಳು, ಪಗಡೆ ದಾಳಗಳಲ್ಲದ ಮಾವ. ಇವು ಪಗಡೆ ದಾಳಗಳಲ್ಲ, ಇವು ಸಾಮಾನ್ಯ ದಾಳಗಳಲ್ಲ. ಈ ಶಕುನಿಯ ಸಂಕಲ್ಪವನ್ನು ಈಡೇರಿಸಬಲ್ಲ ಭೂತದಾಳಗಳು. ಕೇಳಿದಷ್ಟನ್ನೇ ಬೀಳಿಸಬಲ್ಲೆ. ಆ ಪಾಂಡವರಿಗೆ ಸೂಜಿಯ ಮನೆಯಷ್ಟು ನೆಲವನ್ನು ಇಲ್ಲದಂತೆ ಸೋಲಿಸಬಲ್ಲೆ. ನೆಪ ಮಾತ್ರಕ್ಕೆ, ಕೇವಲ ನೆಪ ಮಾತ್ರಕ್ಕೆ ಅವರನ್ನು ಇಲ್ಲಿಗೆ ಕಳಿಸು. ಅಖಂಡವನ್ನೇ ಸಾಧಿಸಿಕೊಡುತ್ತೇನೆ. ಮಾವ, ಆ ಪಾಂಡವರನ್ನು ಇಲ್ಲಿಗೆ ಕರೆಸುವ ಬಗೆ ಹೇಗೆ ಮಾವ? ಆ ಪಾಂಡವರಿಗೆ ವೀರನಲ್ಲಿ ಬಹಳ ನಂಬಿಕೆ. ಆ ವೀರನನ್ನು ಕಳಿಸಿದರೆ ಪಾಂಡವರು ಬಂದೇ ಬರುವರು. ಮಾವ, ಆ ಪಾಂಡವರಿಗೆ ನಮ್ಮ ತಂದೆಯ ಮೇಲೆ ಪಂಚಪ್ರಾಣ, ಇದು ಸಾಧ್ಯವೇ ಮಾವ? ಸಾಧ್ಯವಾಗುವಂತೆ ನಟಿಸೋಣ. ರಾಜ್ಯರಹಸ್ಯವನ್ನು ನಾನು ನಿನಗೆ ಹೇಳಿಕೊಡಬೇಕೆ ಶಕುನಿ? ಮಾವ, ಹಾಗಾದರೆ ಆ ಪಾಂಡವರನ್ನು ನಾಳೆ ಇಲ್ಲಿಗೆ ಕರೆಸುತ್ತೇನೆ ಮಾವ. ಇನ್ನು ಪಾಂಡವರು ಬಂದೇ ಬರುವರು. ಬಂದ ಮೇಲೆ ಆಟ ಆಡಿದ ಮೇಲೆ ಸೋಲುವರು. ಸೋತ ಮೇಲೆ ಆ ಪಾಂಡವರ ಸಹೋದರ ದುಶ್ಯಾಸನ, ಮಾವ ಶಕುನಿ, ಮಿತ್ರ ಕರ್ಣ, ಸುಯೋಧನ, ಗುರುವೇ ಭೀಷ್ಮ ದ್ರೋಣಾದಿಗಳೇ, ಬಲ್ಲದೆ ಬೆರೆಯುವ ವೈಭವದಿ ಬಲ್ಲದೆ ಬೆರೆಯುವ ವೈಭವದಿ ಸುಗುಣಚಾರ ಸಮರ ಸೂರ ಎನಿಸುವ ಈ ಪುರದಿ ಸುಗುಣಚಾರ ಸಮರ ಸೂರ ಎನಿಸುವ ಈ ಪುರದಿ ಹಸ್ತಿನಾವತಿಯ ಪ್ರಭುನಾನೆನಿಸಿ ಮಾಡುವ ವೈಭವದಿ ಸೌಭ್ರಾಟನಾಥ ಬಲದಿ ಬೆರೆಯುವ ವೈಭವದಿ ನಡೆದು ಜನರದು ದುರದಿ ಗೆಲುವೆನು ದುರದಿ ಸಂತೋಷದಿ ಬಾಳ್ವೆ ದುರದಿ ಕಳರನು ಜರಿದು ಜಗದಲ್ಲಿ ಸುಖವ ಪಡೆದು ಸಂತೋಷವನಾದು
ಉದರವ ಬಗೆಯುವೆ ಬರದಲ್ಲಿ ಅಗಗಳ ಉದರವ ಬಗೆಯುವೆ ಬರದಳು ಅಗಗಳ ಉದರವ ಬಗೆಯುವೆ ಬರದಳು ಅಗಗಳ ಉದರವ ಬಗೆಯುವೆ ಬರದಳು ಅಗಗಳ ಉದರವ ಬಗೆಯುವೆ ಬರದಳು ಪ್ರಾಪ್ತನಾಥ ಬಲದಿ ಎರೆಯುವೆ ವೈಭವದಿ ಬಾಬಾ ಸಕುನೆ ಮಂತನೋ ಜಗದೊಳು ನಾನು ಚಲೋದಂಕನೋ ಚಲದೊಳು ನಾನು ಫಲವಂತನು ಭುವದೊಳು ನಾನು ಮಂತನೋ ಜಗದೊಳು ನಾನು ಚಲೋದಂಕನೋ ಚಲದೊಳು ನಾನು ಫಲವಂತನು ಭುವದೊಳು ನಾನು ಪರಿ ಪರಿ ವಿಧದಲ್ಲಿ ತರಳೆಯ ನಾಡೆ ಪರಿ ಪರಿ ವಿಧದೊಳು ಧರಣಿಯ ನಾಡುವೆ 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 ಪ್ರಾರ್ಥನಾಥ ಬಲದಿ ತೆರೆಯುವ ವೈಭವದಿ ಮೆರೆಯುವ ವೈಭವದಿ ಮೆರೆಯುವ ವೈಭವದಿ ಬನ್ನಿ ಪಾಂಡು ಸಹೋದರರೇ, ಸ್ವಾಗತ ಸುಸ್ವಾಗತ. ದೈವ ನಿರ್ಮಿತವಾದ ಈ ಸಭೆ ನಮ್ಮದು. ಮನುಜರು ನಿರ್ಮಿತವಾದ ಸಭೆ ನಿಮ್ಮದು. ಬನ್ನಿ, ನಮಗೂ ನಿಮಗೂ ಎಲ್ಲಿಯೇ ಹೋಲಿಕೆ. ಈ ಸಿಂಹಪೀಠವನ್ನು ಅಲಂಕರಿಸಿ ಇದೇಕೆ ಧರ್ಮಜ? ದ್ರೌಪದಾದೇವಿಯವರು ಬರಲಿಲ್ಲವೇ? ಅವಳನ್ನು ಭಾನುಮತಿ ಅಂತಃಪುರದಲ್ಲಿ ಬಿಟ್ಟು ಬಂದಿದ್ದೇನೆ ಸಹೋದರ. ಬಹಳ ಸಂತೋಷ ಸಹೋದರ ದುಶ್ಯಾಸನ. ಇಂಥ ಸಂತೋಷದ ಸಲುವಾಗಿ ನಮ್ಮ ಆಸ್ಥಾನದ ನರ್ತನವನ್ನು ಬರಮಾಡು. ಅನ್ನರಾಜ ಧರ್ಮರಾಜನ ಸಮ್ಮುಖದಲ್ಲಿ ರಾಜ ನರ್ತನವು ಸಿದ್ಧವಾಗಲಿ. ಅಪ್ಪಣೆ, ನಾನಲ್ಲಿ ನರ್ತಕ್ಕಿಯನ್ನು ಬರಮಾಡಿರಿ. ಬಾಬಾ ಶಕುಲೆ, ಸಾ ಪರಿಸನಿ ದಪ ಮಗರೆ ರಿಪ ಮಗರೆ ರೇ ಮಪನಿ ಸಾ ಪರಿಸನಿ ದಪ ಮಗರೆ ರಿಪ ಮಗರೆ ರೇ ಮಪನಿ ರೀ ಮಗರಿ ಸರಿ ಸಾ ಸನಿ ದಪ ದಪ ಮಗರಿ ಸರಿ ಸಾ ರೇ ಮಪನಿ ರೀ ಮಗರಿ ಸರಿ ಸಾ ಸನಿ ದಪ ದಪ ಮಗರಿ ಸರಿ ಸಾ ರೇ ಮಪನಿ ನಟರಾಜನ ನಾಟ್ಯದ ನಟರಾಜನ ನಾಟ್ಯದ ವೈಖರಿಯ ನಟರಾಜನ ನಾಟ್ಯದ ವೈಖರಿಯ ನಟರಾಜನ ನಾಟ್ಯದ ರಸಮಯ ನವ ಭಾವ ಸುರಗಣ ಮನೋಹರ ರಸಮಯ ನವ ಭಾವ ಸುರಗಣ ಮನೋಹರ ನಟನ ವಿಲಾಸ ಗಣ ವಿಭವ ನಟನ ವಿಲಾಸ ಮಧುಕೇಶ್ವರ ಸುಮಧರ ಓಂಕಾರ ನಟರಾಜನ ನಾಟ್ಯದ ಪ ಮನಿ ದಪ ಮಗರಿ ಸರಿ ಮ ಪನಿ ದಪ ಮಗರಿ 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 ಸನಿ ದಪ ಪನಿ ಸ
ಸರಿ ಮಗರಿ ಸರಿ ಮ ಪಾನಿ ಸರಿ ಮಗರಿ ಸರಿ ಸ ನಿದ ಪದ ಪ ಮಗರಿ ಸರಿ ಮಪ ಎಡೆಗಳ ಮೇಲೆ ಪಣಿಗಳು ಆಡಿ ಮುಡಿಯಳು ಗಂಗೆಯು ಓಲಾಡಿ ಎಡೆಗಳ ಮೇಲೆ ಪಣಿಗಳು ಆಡಿ ಮುಡಿಯಳು ಗಂಗೆಯು ಓಲಾಡಿ ಢಮರುಗವರನಾಥ ಧನಡನ ರಾಜಿಸೆ ಢಮರುಗವರನಾಥ ಧನಡನ ರಾಜಿಸೆ ಢಮರುಗವರನಾಥ ಧನಡನ ರಾಜಿಸೆ ಢಮರುಗವರನಾಥ ಧನಡನ ರಾಜಿಸೆ ಗಿರಿಜಯ ನೋಟ ಮುದಗೊಳಿಸೆ ಗಿರಿಜಯ ನೋಟ ಮಧುಕೇಶ್ವರ ಸುಮಧುರ ಓಂಕಾರ ನಟರಾಜನ ನಾಟದ ವೈಖರಿಯು ನಟರಾಜನ ನಾಟ್ಯದ ಸನಿದ ಪದಪ ಮಗರೆ ಸರಿ ಸ ರೇ ಮ ಪನಿ ರೀ ಮಗರಿ ಸರಿ ಸ ಸನಿದ ಪದ ಪ ಮಗರಿ ಸರಿ ಸ ರೇ ಮ ಪನಿ ಪದ ಪ ಮಗರಿ ಸರಿ ಸರಿ ಮ ಪ ಸಾರಿ ಸಮ ಪನಿ ದ ಮ ಪನಿ ಸರಿ ರಿ ಮ ಗ ಸ ಸನಿ ದ ಪ ಮ ಗ ರಿ ಸ ಸನಿ ಮ ಪ ಸನಿ ದ ಪ ಮ ಗ ಸ ರಿ ಮ ಪ ಸರಿ ಮ ರಿ ಮ ಪ ಮ ಪ ನಿ ಸರಿ ರಿ ಮ ಗ ಸ ಸನಿ ದ ಪ ನರ್ತಕ್ಕೆ ಮ ಗ ರಿ ಸ ಮಿತ್ರ ಕನ್ನಡ ಸರಿ ಮ ಪ ಸ ಸನಿ ದ ಪದ ಪ ಮಗರಿ ಸರಿ ಸ ರೇ ಮ ಪನಿ ರಿ ಮಗರಿ ಸರಿ ಸ ಸನಿ ದ ಪದ ಪ ಮಗರಿ ಸರಿ ಸ ರೇ ಮ ಪನಿ ಪ ದ ಪ ಮಗರಿ ಸರಿ ಸರಿ ಮ ಪ ಸಾರಿ ಸ ಮ ಪನಿ ದ ಮ ಪನಿ ಸರಿ ರಿ ಮ ಗ ಸ ಸನಿ ದ ಪ ಮಗರಿ ಸ ಸರಿ ಮ ಪ ಸನಿ ದ ಪ ಮ ಗ ಸರಿ ಮ ಪ ಸರಿ ಮ ಪನಿ ಸರಿ ರಿ ಮ ಗ ಸ ಸನಿ ದ ಪ ಮಗರಿ ಸ ಸರಿ ಮ ಪ ನಟರಾಜನ ನಾಟ್ಯದ ವೈಖರಿಯು ನಟರಾಜನ ನಾಟ್ಯದ ತಗದಿ ಮಿ ತಗ ಜೇನು ತಗದಿ ಮಿ ತಗ ತಗದೆ ಮಿತಕ ಜಣು ಮಿತಕ ಜಣು ತಗದೆ ಮಿತಕ ಜಣು ತಾಂ 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 ತಗದೆ ಮಿತಕ ಜಣು ಮಿತಕ ಜಣು ಮಿತಕ ಜಣು ತಾಂ 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 ತಗದೆ ಮಿತಕ ಜಣು ಮಿತಕ ಜಣು ತದಗಿನಕ 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 ತಾಂ ತದಗ ಜಣು ತಾಂ ತದಗ ಜಣು ತಾಂ ತದಗ ಜಣು ತಾಂ 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 ಬಲೆ ನರ್ತಕ್ಕೆ ತಾಂ ತದಗ ಜಣು ಮಿತಕ ಜಣು ತದಿತ್ತಗ ನಕಜಂ ತಜಂ ತರಿತಗ ದಿತ್ತಗ ನಕಜಂ ತಜಂ ತರಿ ತರಿತ ತಜನು ತಕಿಟ ತದಿಮಿತಕ ಜಣು ತರಿತ ತಜನು ತಕಿಟ ತದಿಮಿತಕ ಜಣು
ಜಂ ತಜಂ ತರಿದಗ ದಿತ್ತಗ ನಕ ಜಂ ತಜಂ ತರಿ ತರಿ ತಜನು ತಕಿಟ ತದಿಮಿ ತಕ ಜನು ತರಿ ತಜನು ತಕಿಟ ತದಿಮಿ ತಕ ಜನು ದಿತ್ತಗ ನಕ ಜಂ ತಜಂ ತರಿದಗ ದಿತ್ತಗ ನಕ ಜಂ ತಜಂ ತರಿ ತಾಂಗಿಡದಗ ದರಗಿಡದಗ ತಾಂಗಿಡದಗ ದರಗಿಡದಗ ದಿಗು ದರಗಿಡದಗ ತಾಂಗಿಡದಗ ದರಗಿಡದಗ ತಾಂಗಿಡದಗ ದರಗಿಡದಗ ದಿಗು ದರಗಿಡದಗ ದಿತ್ತಗ ನಕ ಜಂ ತಜಂ ತರಿದಗ ದಿತ್ತಗ ನಕ ಜಂ ತಜಂ ತರಿ ತಾಂಗಿಡದಗ ದರಗಿಡದಗ ದಿಗು ದರಗಿಡದಗ ತಾಂಗಿಡದಗ ದರಗಿಡದಗ ದರಗಿಡದಗ ದಿಗು ದರಗಿಡದಗ ನಕಜಂ ತಜಂ ತರಿದಗ ದಿತ್ತಗ ನಕಜಂ ತಜಂ ತರಿ ತಾಂಗಿಡದಗ ತರಿಗಿಡದಗ ತೀಂಗಿಣ್ಣತ್ತಂ ತಾಂಗಿಡದಗ ತರಿಗಿಡದಗ ತೀಂಗಿಣ್ಣತ್ತಂ ದಿತ್ತಗ ನಕಜಂ ತಜಂ ತರಿದಗ ದಿತ್ತಗ ನಕಜಂ ತಜಂ ತರಿ ತಾಂಗಿಡದಗ ತರಿಗಿಡದಗ ತೀಂಗಿಣ್ಣತ್ತಂ ತಾಂಗಿಡದಗ ತರಿಗಿಡದಗ ತೀಂಗಿಣ್ಣತ್ತಂ ಪನಿ ನೀ ಮಗರಿ ಸರಿಸ ಸನಿದ ಪದಪ ಮಗರಿ ಸರಿಸ ನಟರಾಜನ ನಾಟ್ಯದ ವೈಖರಿ ನಟರಾಜನ ನಾಟ್ಯದ ಮಾವ ಶಕುನಿ, ನೀವೇಕೆ ಇಷ್ಟು ಮೌನವಾಗಿ ಕುಳಿತುಕೊಂಡಿರುವಿರಿ? ನಿಮ್ಮದೇನಾದರೂ ಭಿನ್ನವಿದ್ದರೆ ಅಣ್ಣನಾದ ಧರ್ಮರಾಜನ ಸಮ್ಮುಖದಲ್ಲಿ ವಿಜ್ಞಾಪಿಸಿಕೊಳ್ಳಿ. ಅಣ್ಣನವರದನ್ನು ನಡೆಸಿಕೊಡುವರಲ್ಲವೇ? ಏನಿಲ್ಲ, ಸನ್ನಿಧಾನದಲ್ಲಿ ನನ್ನದೊಂದು ಪುಟ್ಟ ವಿನಂತಿ. ಅದನ್ನು ಧರ್ಮನಂದರು ನಡೆಸಿಕೊಡುವರು ಇಲ್ಲವೋ ಎಂದು ನನ್ನ ಸಂದೇಹ. ಹೇಳ ಶಕುನಿ, ಅದೇನು ನಡೆಸಿಕೊಡೋಣ? ಏನಿಲ್ಲ, ಸ್ವಲ್ಪ ಹೊತ್ತು ಪಗಡೆಯಾಟ ಆಡೋಣ ಎಂಬುದೆಂಬುದು ನನ್ನ ಆಸೆ. ಇದಕ್ಕೆ ಬೇಡೈ ಪೊಡವೀಸನೆ ಆಡುವುದನುಚಿತ ಬೇಡೈ ಪೊಡವೀಸನೆ ಬೇಡೈ ಪೊಡವೀಸನೆ ಆಡುವುದನುಚಿತ ಬೇಡೈ ಪೊಡವೀಸನೆ ಆಡೈದರೆ ನೀಶನೆ ಆಡುವುದನು ಕುಲ ಆಡುವುದನು ಕುಲ ಆಡೈದರೆ ನೀಶನೆ ಧರಣಿಪನೆ ಪಗಡೆಯನು ಧರಣಿಪನೆ ಪಗಡೆಯನು ರೂಢಿಯೊಳಿ ಪರಿ ಆಡುವುದನ್ನು ಕುಲ ಆಡೈದರೆ ನೀಶನೆ ಆಡುವುದನು ಕುಲ ಆಡುವುದನು ಆಡೈದರೆ ನೀಶನೆ ಉರುಳದೆಯೋ ಅತಿಭ್ರಮೆಯೋ ಹರಿಪರಿಯಿಂದಲಿ ಕೊರತೆಯು ಬರುವುದು
ಬಾರದು ಪರಿಪರಿಯಿಂದಲಿ ಕೊರತೆಯು ಬಾರದು ಆಡೈದರಣೀಶನೆ ಆಡುವುದನ್ನು ಕುಲ ಆಡುವುದನ್ನು ಕುಲ ಆಡೈದರಣೀಶನೆ ಪಡವೀಸನೆ ಆಡೈದರಣೀಶನೆ ಪಡವೀಸನೆ ಆಡೈದರಣೀಶನೆ ಜೂದಾಟಕ್ಕೆ ನಾನು ಸಿದ್ಧ, ಆದರೆ ಕಪಟ ದೂತ್ಯ ನನಗೆ ಬೇಡ. ಇದು ಕಪಟದ್ಯೂತವಲ್ಲ, ಕೇವಲ ಕೇವಲ ಸರಸದ್ಯೂತ. ಇದರಲ್ಲಿ ಗೆದ್ದರೂ ಒಂದೇ, ಸೋತರೂ ಒಂದೇ, ಅಪಾಯ ಮಾತ್ರ ಯಾರಿಗೂ ಇಲ್ಲ. ಇದು ಈ ಶಕುನಿಯ ಉಪಾಯ. ಹಾಗಾದರೆ ಬನ್ನಿ ಒಂದು ಆಟವನ್ನು ಆಡೋಣ. ನಡೀರಿ, ಬನ್ನಿ. ಮಾವ ನೀನೇ ಸೋತು ಬಿಟ್ಟಿಯಲ್ಲ. ನಿನ್ನ ಸಮಸ್ತ ರಾಜ್ಯ ಭಂಡಾರವು ನಮ್ಮ ವಶವಾಯಿತು. ಮಾವ ನಮ್ಮ ವಶವಾಯಿತು. ಈಗ ನಿಮ್ಮ 5 ಪ್ರಾಣಗಳು ಮಾತ್ರ ಉಳಿದಿವೆ. ಈಗ ಮತ್ತೇನನ್ನು ಪಣವಾಗಿಡುವೆ? ಈಗ ನಮ್ಮಲ್ಲಿ ಏನು ಇಲ್ಲವಲ್ಲ. ಈಗ ನಮ್ಮ 5 ಪಣವಾಗಿಡುತ್ತೇನೆ, ಬಿಡಿ ದಾಳಗಳನ್ನು. 5 ಪಣವಾಗಿಡ್ತೀಯೇ ಧರ್ಮಜ? ಮಾವ ಧರ್ಮನಂದನ, ನೀನೇ ಸೋತು ಬಿಟ್ಟಿಯಲ್ಲ. ಈಗ ಈಗ ನೀವೆಲ್ಲರೂ ನಮ್ಮ ಕೌರವೇಶ್ವರನ ದಾಸಾನುದಾಸರು. ಈಗ ಮತ್ತೇನನ್ನು ಪಣವಾಗಿಡುವೆ? ಮತ್ತೇನನ್ನು ಪಣವಾಗಿಡುವೆ? ಈಗ ನಮ್ಮಲ್ಲಿ ಏನೂ ಇಲ್ಲವಲ್ಲ. ಏಕೆ ಏಕೆ ಧರ್ಮನಂದನ? ಏನೂ ಇಲ್ಲ. ಸುಯೋಧನ, ಮಾವ ಏಕೆ ಏಕೆ ಆ ಪಾಂಚಾಲಿಯೊಬ್ಬಳು ಇದ್ದಾಳಲ್ಲ. ಏಕೋ ಬಿರುನುಡಿಯ ಹೊಳೆಯನು ನಾನು ಕಡುಮೂರ್ಖ ಏಕೋ ಬಿರುನುಡಿಯ ಹೊಳೆಯನು ನಾನು ಕಡುಮೂರ್ಖ ಜನಮತಿ ತರದಿಂದರು ನುಡಿ ನುಡಿದರ ಸುಡುವೆನು ನಿನ್ನ ತನುವನು ಜನಮತಿ ತರದಿಂದರು ನುಡಿ ನುಡಿದರ ಸುಡುವೆನು ನಿನ್ನ ತನುವನ್ನ ಮೊಗಲಿಗೆ ಏಕೋ ಬಿರುನುಡಿಯ ತಡೆಯನು ನಾನು ಕಡುಮೂರ್ಖ ಹಿಟ್ಟತನದಲ್ಲಿ ಹಟ್ಟಹಾಸವ ಮೆಟ್ಟಿದರೆ ಕುಲಬಲಿನ ಹಿಟ್ಟತನದಲ್ಲಿ ಹಟ್ಟಹಾಸವ ಮೆಟ್ಟಿದರೆ ಕುಲಬಲಿನ ಬಂದರ ನಿಂಬೆಯ ಬಂಡತನವನ್ನು ಹಿಂದಿರಿಸಾಡಿವೆ ನಿಮಗೆ ದಿನ ಬಂದರ ನಿಂಬೆಯ ಬಂಡತನವನ್ನು ಹಿಂದಿರಿಸಾಡಿವೆ ನಿಮಗೆ ದಿನ ಮೊದಲಿಗೆ ಏಕೋ ಬಿರುನುಡಿಯ
ಮತ್ತೇರ್ದ ಪಿತ್ತನೇನಾದರೂ ದತ್ತಿಗೆರ್ದೆಯೋ ಅಥವಾ ಮೋತಿಗೊನೆ ಕಂಡು ಮೃತ್ಯುವನ್ನು ಸಾಗಿಸುತ್ತಿರುವೆಯಾ? ಆಡುವುದಾದರೆ ಪಾಂಚಾಲಿಯ ಪ್ರಶ್ನೆ ಆಟವಾಡಿರಿ, ಇಲ್ಲ ನಿಲ್ಲಿಸಿ ಬಿಡಿ. ಹೌದು, ಆಡುವುದಾದರೆ ಪಾಂಚಾಲಿಯ ಪ್ರಶ್ನೆ ಎತ್ತದೇ ಆಡಿರಿ. ಸೋದ ದಾಸರಿಗೆ ಇಷ್ಟೊಂದು ಪೌರುಷವೇ? ಇಲ್ಲಿ ಕುಳಿತಿರೋ ಕುರುಹುವಿನ ಕೈಯಲ್ಲಿರುವ ಆಯುಧಗಳೆಲ್ಲ ಹೊಳ್ಳಲ್ಲ. ಸೋಲಿನ ಸೂರ್ಯದಿಂದ ಪಾಂಡವರ ಎದೆಗೆ ನಾಟಿ ಪಾಂಡವರ ಪಂಚಗುಂಡಿಗೆಯು ಕಂಪನಗೊಂಡಿತು. ಎಚ್ಚರ ಸುಯೋಧನ, ಆಟವು ಮುಂದುವರಿಯಲಿ. ಎಲ್ಲವೋ ಕರ್ಣ, ನಮಗೆ ಭಯವೇ? ಕೇವಲ ಅಸ್ತ್ರ ಒಂದರಿಂದ ಸಮಸ್ತ ಪೃಥ್ವಿಯನ್ನೇ ಉಲ್ಲೇಖಿಸಿ ತಲ್ಲಣಗೊಳಿಸಿ ಅಲ್ಲೋಲ ಕಲ್ಲೋಲ ಮಾಡಬಲ್ಲ ಈ ಬಿಲ್ಲು ವೀರನಿಗೆ ಭಯವೇ? ಗಾಂಡಿವಿಯ ಜೇತ್ಕಾರದಿಂದ ಚಂಡರ ಗುಂಡಿಗೆ ತುಂಡರಿಸಿ ಚಂಡಾಡಬಲ್ಲ ರಣಚಂಡ, ಪ್ರಚಂಡ, ಧೋರ್ದಂಡರೆಂಬುವರನ್ನು ಸಮರ ಭೂಮಿಯಲ್ಲಿ ಮಾಡುವೆ. ಈ ಅಲ್ಪ ವಿಷಯಗಳಿಗೆಲ್ಲ ಹೇಗೆ ಕಿತ್ತಾಡಿದ್ರಿ? ನೀವು ಸೋದರರಲ್ಲವೇ? ಇದರಲ್ಲಿ ಪಾಂಚಾಲಿಯನ್ನು ಪಣವಾಗಿಟ್ಟರೆ ತಪ್ಪೇನು ಬಂತು? ಒಂದು ವೇಳೆ ಗೆದ್ದರೆ ನೀವು ಸೋತಿರುವ ಸಮಸ್ತ ರಾಜ್ಯವನ್ನು ಹಿಂತಿರುಗಿಸುತ್ತೇವೆ. ಪ್ರಯತ್ನ ಪಡಿ ಧರ್ಮಜ. ಏತಕ್ಕೆ ಅನುಗರಳು ಬಿಡುತ್ತಂತ ಕಲ್ಲದು ವೈರ ಸಾಗಿಸಲಿರುತ್ತಲ ಕಲ್ಲದು ವೈರ ಸಾಗಿಸಲಿರುತ್ತಲ ಧರ್ಮನಂದನ, ಸಮರಕ್ಕೆಂದು ಹೂಡಿದ ಆಟ ಸಮರಕ್ಕೆ ಸಿದ್ಧವಾಗಿದೆ. ಈಗಲಾದರೂ ಈ ಆಟವನ್ನು ನಿಲ್ಲಿಸಿಬಿಡು. ಬಿಡಿ ಬಿಡಿ ನಿಮ್ಮಳು ಬೈರವು ತರವೇ ನಿಮಗೆ ಸಾಧಿಸುವರೆ ವೈರವ ಬಲಿಯ ಸಾಧಿಸುವರೆ ವೈರವ ಬಲಿಯ ವೈರವು ತರವೇ ನಿಮಗೆ. ಧರ್ಮನಂದನ, ಇನ್ನಾದರೂ ಆಟವನ್ನು ಈ ಹಗರಣವು ನಿಲ್ಲಲಿ. ಪಿತಾಮಹ ಅಂಜಾನ ಮಾತು ಸತ್ಯ. ಇನ್ನಾದರೂ ಈ ಸೇಡಿನ ಕಾಳಗವನ್ನು ನಿಲ್ಲಿಸಿಬಿಡು. ಆ ಸೇಡಿನ ಕಾಲವು ನಡೆಯುತ್ತಿಲ್ಲ. ಬರೆಯ ತಾಳವಾಟವೆಂಬುದನ್ನು ಅರಿತು ಆಟ ಮುಕ್ತಾಯವಾದ ಆಗುವವರೆಗೂ ಮೌನವಾಗಿರು. ಶಾಸನ ಹಿತವಚನವನ್ನು ಹೇಳುವ ಹಿರಿಯರನ್ನು ಅವಹೇಳನ ಮಾಡಬೇಡ. ಶಾಂತನಾಗು. ಹೀಗೋ ಪಾಂಚಾಲಿಯನ್ನು ಪಣವಾಗಿಟ್ಟಿದ್ದೇನೆ. ಬಿಡಿ ದಾಳಗಳನ್ನು.
ಧರ್ಮನಂದನ ಪಾಂಚಾಲಿಯನ್ನು ಸೋತು ಬಿಟ್ಟೆ ಇಲ್ಲ. ಸುಯೋಧನ, ಈಗ ಇವರೆಲ್ಲರೂ ನಿನ್ನ ದಾಸಾನುದಾಸ. ಹೌದು ಮಾವ. ದಾಸಾನುದಾಸರು. ಹೌದು ಮಾವ. ದಾಸಾನುದಾಸ. ಏನಿಹಾದರೂ ಸರಸ ದೂತ್ಯವಲ್ಲವೇ ಶಕುನಿ? ಏನು ಏನಂದಿರಿ? ಸರಸಕೃತ ಸುಯೋಧನ, ಮಾವ, ಇದು ಯಾವ ದ್ಯೂತ? ಸರಸಕೃತವಂತೆ. ಯಾರು ಹಾಗೆಂದು ಹೇಳಿದವರು? ಶಾಸದೂತವಾಗಿದ್ದರೆ ನಾನೇಕೆ ಪಣವನ್ನಿಟ್ಟು ಆಡುತ್ತಿದ್ದೆ? ಹಾಗಾದರೆ ಇದು ಯಾವ ದ್ಯೂತ್ಯತಮ್ಮ? ಇದು ಶಕುನಿ ಮಾವನ ಕಪಟ ದೂತ್ಯ. ಈಗ ತಾನ ಬೊಗಳಿದೆಯಲ್ಲೋ ಸರಸದೂತವೆಂದು. ಸರಸದೂತ್ಯವೋ ವಿರಸದೂತ್ಯವೋ ಆಟವಾಡಿದ ಮೇಲೆ ಎರಡು ಒಂದೇ. ಈಗ ನೀವೆಲ್ಲರೂ ಸೋತು ನನಗೆ ದಾಸಾನುದಾಸರಾಗಿದ್ದೀರಿ. ಏನು? ನಾವು ನಿಮಗೆ ದಾಸರಾದವು, ಅದಾರು ನಮ್ಮನ್ನು ದಾಸರಾಗಿ ಮಾಡಿಕೊಳ್ಳುವರು ನಾನು ನೋಡೇ ಬಿಡುತ್ತೇನೆ. ಸಂಶಯವಿಲ್ಲದ ಸಮರದಿ ಜಗಸಿ ಶಿರಗಳು ತರಿಸಿ ಅಳದಿ ವಂಶವಂಶಕರು. ತಲೆಯದಿರಿಯಲಿ ಆ ಮುರಾರಿಯ ಎದುರಲ್ಲಿ ಬರಲಿ. ತಲೆಯದಿರಿಯಲಿ ಆ ಮುರಾರಿಯ ಎದುರಲ್ಲಿ ಬರಲಿ. ತಲೆಯ ತಗ್ಗಿಸಿ ಬಲವ ತೋಗಿಸಿ, ತಲೆಯ ತಗ್ಗಿಸಿ ಬಲವ ತಗ್ಗಿಸಿ ನಿರ್ಗತಿ ಮಾಡಿದೆ ಈಗಲೇ, ನಿರ್ಗತಿ ಮಾಡಿದೆ ಈಗಲೇ. ವಂಶದೈವ ವಂಶ ವಂಶದೈವ ಸಂಶಯವಿಲ್ಲದ ಸಮರದಿ ಶಿರಗಳು ತರುವುದರಲ್ಲಿ. ವಂಶದೈವ ವಂಶ ವಂಶದೈವ ವಂಶ ವಂಶದೈವ ವಂಶ ವಂಶದೈವ. ಕೆಲವೋ ಭೀಮ, ನಾವು ಕುರುವೀರರು ಇವರೆಲ್ಲರ ಸಮ್ಮುಖದಲ್ಲಿ ತಲೆಯನ್ನು ತಗ್ಗಿಸಿ ಕುಳಿತುಕೊಂಡಿದ್ದರು. ನಮ್ಮದೇ ಮೇಲುಗೈಯನ್ನು ತಿರುವೆಲ್ಲ ದುರ್ಬಲರಿಗೆ ಹಾಕೋ ಧೈರ್ಯದ ಮಗರು. ಎಲ್ಲರೂ ಸಹೋದರ, ಸಹೋದರ, ನನ್ನ ರಣಭುಜದಲ್ಲಿ ಕುಳಿತು ಗರ್ಜಿಸುತ್ತಿರುವ ಈ ನನ್ನ ಗದಗಂಡರೆ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡಬೇಕಾದಿತು. ಎಚ್ಚರ! ಸಹೋದರ, ರಣಾಂಗಣದಲ್ಲಿ ಸರದಾರರ ಶಿರ ತೆರೆದಿಕ್ಕುವ ನನ್ನ ರಣರಕ್ತಾಕ್ಷಿಯೇ ಅಪ್ಪರಿಸಿ ಬೊಬ್ಬಿರುವ ಹಮ್ಮೀರನ ಕಠೋರ ನಾಲಿಗೆಯನ್ನು ಕತ್ತರಿಸಿ ಬಿಟ್ಟಿತು. ಎಚ್ಚರ! ಹೋಗು ತಮ್ಮ, ಸೆಳೆದುಕೊಂಡು ಬಾ ಪಾಂಚಾಲಿಯನ್ನು. ತೊತ್ತಿನ ಮಗಳಾಗುವಳು ಅಥವಾ ರಾಣಿಯ ವಾಸದಲ್ಲಿರುವಳು ಕೇಳಿಯೇ ಬಿಡೋಣ. ಭೀಮ, ಆಕೆಯನ್ನು ನಾವು ಜೂಜಿನಲ್ಲಿ ಗೆದ್ದಿದ್ದೇವೆ. ಈ ಕ್ಷಣದಿಂದ ಆಕೆಯು ನಮ್ಮ ಸೊತ್ತು. ಸುಯೋಧನ, ಪಾಂಡವರ ಪಟ್ಟ ಮಹಿಷಿಯನ್ನು ಈ ರೀತಿ ಆಳಿಸುವುದೇ? ರತ್ನಮಣಿ ಹಾಸಿಯಿಂದ ಕೆರಳಿದ ಕಾಳಿಂಗದ ಸರ್ಪದೇಡಿಯನ್ನು ಹಿಡಿಯುವರೆ? ವಿಷದ ಮಡುವಿನಲ್ಲಿ ಈಜಾಡಲು ಹೋಗುವರೆ? ವಿನಾಶಕಾಲೇ ವಿಪರೀತ ಬುದ್ಧಿ. ಏ ವಿದುರ, ಮೊದಲೇ ನೀನು ವೈರಿಗಳ ಹೊಗಳುವ ಬಂಟ. ನಿನಗೇಕೆ ವಿಚಾರ? ಸುಮ್ಮನೆ ಕುಳಿತುಕೋ. ಹೋಗು ಸಹೋದರ, ಸೆಳೆದುಕೊಂಡು ಬಾ ಪಾಂಚಾಲಿಯನ್ನು. ದುರ್ಯೋಧನ, ಇಲ್ಲದ ವಿಚಾರವನ್ನು ಹೇಳುತ್ತಿರುವ ನಿನ್ನ ಕೌರವ ಪರಿವಾರವೆಲ್ಲ ಈ ಪಾರ್ಥನ ಪಾಶುಪತಾಸ್ತ್ರಕ್ಕೆ ಸಿಕ್ಕಿ ಮರ್ದನವಾದೀತು. ಪಾಂಚಾಲಿಯ ಕರ ಮುಟ್ಟಿದರೆ ಕರ ತರುವ ಕುರುವೀರನ ಶಿರಸ್ಸು ಧರೆಗೆ ಬಿದ್ದಿತು. ರಕ್ಕಸ ಕೌರವರ ಸೊಕ್ಕಡಗಿಸಿ ರಾಜಸಭೆಯು ರಕ್ತದ ಮಡುವಾದೀತು. ಎಚ್ಚರ! ಸೋತ ದಾಸರಿಗೆ ಇಷ್ಟೊಂದು ಪೌರುಷವೇ?
ನಮ್ಮನ್ನ ನಿನ್ನಂತ ದುಷ್ಟರನ್ನು ಬಲಿಯಾಗಬೇಕಾಗಿತ್ತು. ಎಚ್ಚರ. ಓಹೋ, ಈಗೋ ಇವರ ನಿರ್ಧಾರ. ಅದೇಗೆ ಈ ರಾಜ್ಯಸಭೆಯು ರಕ್ತದ ಮಡವಾಗುವುದು ನಾನು ನೋಡಿಯೇ ಬಿಡುತ್ತೇನೆ. ಸೋದರ ದುಶ್ಯಾಸನ, ತೆಗೆದುಕೊಂಡು ಬಾ ಪಾಂಚಾಲಿಯನ್ನು. ಈಗ ಅಣ್ಣ ಸಹೋದರ, ಅವರ ತುತ್ತು ಮಾತಿಗೆ ಬೆಚ್ಚಿವನೇ ಅಣ್ಣ, ಈ ಅಮ್ಮಿನ ಮಕ್ಕಳ ಆರಸೆಯನ್ನು ತಂದೆ ತರುತ್ತೇನೆ. ಭೀಮ ಶಾಂತರಾಗಿ. ಇವರ ಈರ ಕುಳಿಯವನ್ನು ಹಿರಿಯರೇ ನೋಡಿ ತೀರ್ಮಾನಿಸಲಿ. ಶಾಂತರಾಗಿ. ಅವರ ಇಚ್ಛೆ ಏನಿದೆಯೋ ಅಂತೆಯೇ ನಡೆಯಲಿ. ಶಾಂತರಾಗಿ. ನಮಗಾಗಿದೆ ಇಂದು ಆನಂದದ ಹರಿ, ಆನಂದ ಸುಮಧುರ ವೈಖರಿ, ವೈಖರಿ, ವೈಖರಿ. ನಮಗಾಗಿದೆ ಇಂದು ಆನಂದದ ಹರಿ, ಆನಂದ ಸುಮಧುರ ವೈಖರಿ, ವೈಖರಿ, ವೈಖರಿ. ಪರಿಹಾಸ್ಯವಲ್ಲವೇ ಭಾನುಮತಿ, ಪರಿಹಾಸ್ಯವಲ್ಲವೇ ಭಾನುಮತಿ, ಆನಂದ ಸುಮಧುರ ವೈಖರಿ. ನಮಗಾಗಿದೆ ಇಂದು ಆನಂದದ ಹರಿ, ಆನಂದ ಸುಮಧುರ ವೈಖರಿ, ವೈಖರಿ, ವೈಖರಿ. ದ್ರೌಪದಿ, ಪೂಜೆಗಿಂತ ಬಂದ ನಾವು ಇಲ್ಲೇ ಕಾಲ ಕಳೆದು ಇಲ್ಲೇ ಹೋಗಿ ಪೂಜೆ ಸಾಮಗ್ರಿಗಳನ್ನು ತೆಗೆದುಕೊಂಡು ಬರುವೆ. ಹಾಗೆ ಆಗ. ಪಾಂಡವರ ಪಟ್ಟ ವಹಿಸಿ ಪಾಂಚಾಲಿಗೆ ಸ್ವಾಗತ. ದೇವಿ, ನಿನ್ನನ್ನು ರಾಜಸಭೆಗೆ ಕರೆತರಲು ಆಜ್ಞೆಯಾಗಿದೆ. ಬಾ ನನ್ನೊಡನೆ. ದುಶ್ಯಾಸನ, ಏನೇ ಶಬ್ದ? ಭಾನುಮತಿಯನ್ನು ಪ್ರೀತಿಯಿಂದ ಅತ್ತಿಗೆಂದು ಕರೆದಂತೆ ನನ್ನನ್ನು ಹಾಗೇ ಕರೆಯಬೇಕಲ್ಲವೇ? ಏನೇ ಅವಾಚ್ಯ ಶಬ್ದ? ಹೇ, ನಿನ್ನ ಪ್ರತಿಷ್ಠೆ ನಮ್ಮಲ್ಲಿ ನಡೆಯೋದು. ನೀನೀಗ ನಮ್ಮ ಸತ್ತು ನಮ್ಮ ಹರಮನೆಯ ಪರಿಚಯ. ಶಿವ ಶಿವ, ಜೂಜಿನಲ್ಲಿ ಸೋತ ನಿನ್ನ ಪತಿಗಳಿಗೆ ದಾಸರು, ಪತಿಗಳಿಗೆ ದಾಸರು, ಪತಿಗಳಿಗೆ ದಾಸರು. ಭಾನು, ಜೂಜಿನಲ್ಲಿ ಸೋತ ನಿನ್ನ ಪತಿಗಳಿಗೆ ದಾಸರು, ಪತಿಗಳಿಗೆ ದಾಸರು, ಪತಿಗಳಿಗೆ ದಾಸರು. ಪತಿಗಳಿಗೆ ದಾಸರು, ಪತಿಗಳಿಗೆ ದಾಸರು.
ಪತಿಗಳಿಯ ಮೆಗದಾಸರು ಮುಟ್ಟಬೇಡ 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 ನೀಚನೇ. ಬೇಡ ಮುಟ್ಟಬೇಡ 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 ನೀಚನೇ. ಮುಟ್ಟಿದರೆ ಸುಟ್ಟು ಹೋಗುವೆ. ಮುಟ್ಟಿದರೆ ಸುಟ್ಟು ಹೋಗುವೆ. ಮುಟ್ಟಬೇಡ ನೀಚನೇ. ಮುಟ್ಟಬೇಡ 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 ನೀಚನೇ. ಶಿವ ಶಿವ. ಲೋಕಸಭೆಯಲ್ಲಿ ನಿಮ್ಮ ತಾಯಿವರಾರು ನೋಡುವೆ ಲೋಕಸಭೆಯಲ್ಲಿಂದು ನಿನ್ನ ತಾಯಿವರಾರು ನೋಡುವೆ ವೇದವದರ ಮಾಡಿ ನಿನ್ನ ಮೌನಭಂಗ ಮಾಡುವೆ ತೇಜವದರ ಮಾಡಿ ನಿನ್ನ ಮೌನಭಂಗ ಮಾಡುವೆ ಜೂಜಿನಲ್ಲಿ ಸೋತ ನಿನ್ನ ಪದಿಗಳಿಯ ಮೆಗದಾಸರು ಪದಿಗಳಿಯ ಮೆಗದಾಸರು ಪದಿಗಳಿಯ ಮೆಗದಾಸರು ಏಕವಸ್ತ್ರಧಾರುಣೀಣ ಮಾನಕಾಯರಿಲ್ಲವೇ. ಬೇಡ ದುಶ್ಯಾಸನ. ದ್ರೌಪದಿ ಏಕವಸ್ತ್ರಧಾರುಣೀಣ ಮಾನಕಾಯರಿಲ್ಲವೇ. ಮುಟ್ಟಿದರೆ ಸುಟ್ಟು ಹೋಗುವೆ. ಮುಟ್ಟಿದರೆ ಸುಟ್ಟು ಹೋಗುವೆ. ಮುಟ್ಟಬೇಡ ನೀಚನೇ. ಮುಟ್ಟಬೇಡ ಮುಟ್ಟಬೇಡ ಮುಟ್ಟಬೇಡ. ಹೊಸದಿಂದ ಕೈಯ ಎಣ್ಣೆನೆ ಅಟ್ಟಹಾಸದಿಂದ ಕೈಯ ಕಟ್ಟಿನರುವ ಎಣ್ಣೆನೆ ಕಟ್ಟ ನಿನ್ನ ಮದುಗಳವರು ಮಾರ್ಪುದೇನು ನೋಡುವೆ ಕಟ್ಟ ನಿನ್ನ ಮದುಗಳವರು ಮಾರ್ಪುದೇನು ನೋಡುವೆ ಪದಿಗಳಿಯ ಮೆಗದಾಸರು ಪದಿಗಳಿಯ ಮೆಗದಾಸರು ಪದಿಗಳಿಯ ಮೆಗದಾಸರು. ಬೇಡ ದುಶ್ಯಾಸನ. ರಾಜಸಭೆಗೆ ನಾನು ಬರಬೇಕಾದ ಕಾರ್ಯವಾದರೂ ಏನು? ಇನ್ನಂತ ಪತಿವ್ರತೆಯನ್ನು ಮುಟ್ಟಿ ಸುಟ್ಟಿ ಬೂದಿಯಾಗಲು ಯತ್ನಿಸಬೇಡ. ದಯಮಾಡಿ ಹೊರಟು ಹೋಗು. ನಿನ್ನ ಪ್ರಶ್ನೆಗೆ ಉತ್ತರ ಕೊಡಲು ನಾನು ಬಂದಿಲ್ಲ. ಶಿವ ಶಿವ. ಬಾರ ಎಂದರೆ ಬರುವುದಿಲ್ಲ ಎನ್ನುವಷ್ಟು ಸಾಕು ಬಂದಿದ್ದೇನೆ ನಿನಗೆ. ಏ ಹೆಣ್ಣೆ, ನೀನೀಗ ಬೆಂಕಿಯ ಮೇಲಿಟ್ಟ ಬೆಣ್ಣೆ ಸುಮ್ಮನೆ ನನ್ನೊಡನೆ. ದುಶ್ಯಾಸನ, ಹಾಗಾದ್ರೆ ನಾನು ರಾಜಸಭೆಗೆ ಬರಬೇಕಾದ ಕಾರಣವೇನು? ಅದನ್ನಾದ್ರೂ ಮೊದಲು ತಿಳಿಸು. ಈ ಪತಿವ್ರತೆ ಶೀಲಕ್ಕೆ ಕೈ ಹಾಕಿ ಸುಟ್ಟು ಬೂದಿಯಾಗಲು ಯತ್ನಿಸಬೇಡ. ಏನು ಈಗ ಪತಿರತೆ ಒಬ್ಬನಿಂದ ಕೊರಳಿಗೆ ಮಾಲೆಯನ್ನು ಹಾಕಿಸಿಕೊಂಡು ಐವರಣರ ಲಾಲಾಡುವರ ಸಕ್ಷಿಣಮಣಿಯಾದ ನೀನು ಒಬ್ಬ ಪತಿರತೆ. ಏ ಹೆಣ್ಣೆ, ನನ್ನ ಆಕ್ಷೇಪವನ್ನು ಧಿಕ್ಕರಿಸಿ ಅಡವನ್ನೇ ಸಾಧಿಸುವುದಾದರೆ ಎಲ್ಲ ಬುಡಿಯನ್ನು ಹಿಡಿದು ಜಗ್ಗಿಸಿ ಎಳೆದುಕೊಂಡು ಹೋಗದೆ ಬಿಡುವುದಿಲ್ಲ. ಸಿದ್ಧರಾಗು ಬಾವುವಲ್ಲದೆ. ಏನು ಅನಾಚಾರ? ಹಾಗೇನೋ ಬಿಟ್ಟು ಬಿಡು. ಹತ್ತಿಗೆ ಕ್ಷಮಿಸಿರಿ, ಇದು ಅಣ್ಣನವರ ಆಜ್ಞೆ. ಸಿದ್ಧರಾಗು. ದುಶ್ಯಾಸನ, ನನ್ನ ಮಾತನ್ನು ಕೇಳು. ದುಶ್ಯಾಸನ, ಏನಿ ಅನ್ಯಾಯ. ಈ ವಿಚಾರವನ್ನು ಅರ್ಜುನಿಗಾದರೂ ತಿಳಿಸಬೇಕು. ದ್ರೌಪದಾ ದೇವಿಯನ್ನು ಕಳೆದು ತರಲು ಹೋದ ಸಹೋದರ ದುಶ್ಯಾಸನ ಇನ್ನು ಬಾರದಿರಲು ಕಾರಣವೇನು? ಅಣ್ಣ, ಇರೋ ಎಳೆದುಕೊಂಡು ಬಂದಿರುವೆನು. ಏನು ಮಾಡದೆ ಹೇಳಿರಿ. ನಿಮ್ಮನ್ನು ನೋಡಿ ನಕ್ಕಿ ಕೇಕೆ ಹಾಕಿದ ಇವಳನ್ನು ಕುಣಿಸಲ ಇಲ್ಲ ಕೊಲ್ಲಲ ಇಲ್ಲ ಕುಣಿಸಲ ಇವಳ ಸೀರೆಯನ್ನು. ಪಾಪಿಗಳೇ,
ತತ್ತರಿಸಿ ನಿಂತ ಹಮ್ಮೀರ, ಕರೆಯೋ ಕರೆಯೋ ಆ ನಿನ್ನ 99 ಮಂದಿ ಸಹೋದರರನ್ನು. ಅವರ ರಣ ರಕ್ತದಿಂದ ನನ್ನ ಕೈ ತೊಳೆಯದಿದ್ದರೆ ನಾನು ಪಾಂಡುಸುತ ಭೀಮಸೇನೆ ಅಲ್ಲ. ಯಾರ ರಕ್ತದಿಂದ ಯಾರು ಕೈ ತೊಳಿತಾರೋ ನೋಡೋಣ. ಕೇರಳದ ಕಂಗಡಿನ ಕರಾಳ ಭೈರವನಿಗೆ ನಿಮ್ಮೆಲ್ಲರನ್ನೂ ಬಲಿಗೊಪ್ಪಿಸುವೆನು. ಭೀಮಸೇನ, ದುರ್ಯೋಧನ, ನಿಂತಲ್ಲಿಯೇ ನಿಲ್ಲು. ಒಂದು ಹೆಜ್ಜೆ ಮುಂದಿಟ್ಟಿದ್ದೆ, ಆದರೆ ನನ್ನ 99 ಮಂದಿ ಸಹೋದರ ಹೊಡೆತಕ್ಕೆ ಸಿಕ್ಕಿ ಪುಡಿ ಪುಡಿಯಾಗಿ ಹೋಗುವೆ. ಎಚ್ಚರ! ಕೆಲವೋ ಕುರುಕುಲ ಕಠಾರ, ಕುತಂತ್ರಿಗಳ ನರಿಬೋಧನೆಗೆ ಕುರಿಯಂತೆ ತಲ್ಲ ಹಲ್ಲಾಡಿಸುವ ಕುರುಕುಲ ಕುನ್ನಿಯೇ ಕೇರಳ. 1000 ಸಲಗಳ ಬಲವುಳ್ಳ ಈ ಭುವನ ಮಲ್ಲ ಭೀಮನಿಗೆ 1000 ಹೆಬ್ಬುಲಿಗಳು ಏಕಕಾಲದಲ್ಲಿ ಉದ್ಘೋಷಿ ಎದುರಾಗಿ ಬಂದರು. ಗಟ್ಟಿಗಳು ಗಟ್ಟಾಡಿಸಿ ಮಸ್ತಾಡಿ ಸಿಗಬಲ್ಲ ಪಟ್ಟುಗಾರನಿವನು. ಕರೆಯೋ ನಿನ್ನ ಹೇಳಿ ಪರಿವಾರವನೆಲ್ಲ. ಏ ಭೀಮಸೇನ, ಸಕಲ ಮಾಸುರ ಸಂಧಾನದೊಂದೊಡಗೂಡಿ ಹಸ್ತಿನಾವತಿಯ ಮೈದಾನದಲ್ಲಿ ಕಾಲ್ಕಿರಿದು ಜಯಂಕರಿಸಿ ನಿಂತಿರುವ ಅಕ್ಷಾಣಿಗಳ ದಕ್ಷ ಈ ಸುಯೋಧನ ಸಾರ್ವಭೌಮನನ್ನ ಧಿಕ್ಕರಿಸಿ ನಿಲ್ಲುವ ದಕ್ಷನಾರೋ ಈ ಜಗತ್ತಿನಲ್ಲಿ. ಜಟ್ಟಿಗೆ ಪಟ್ಟೊಡಿ ತೋರಿಸುವ ದಿಟ್ಟದ ಜಗಜಟ್ಟಿ ಪಟ್ಟುಗಾರ ಜಗಮಲ್ಲ ಭೀಮಸೇನಿರುವುದು. ಹಾರೋ ಕೆಳಗಿಳಿದು ಬಾರೋ, ನಿಮ್ಮೋದರಿಂದ ಹೆದ್ದು ಬಾರೋ ಹೇಳಿ ಶಿಖಂಡಿಗ ಶಿಖಾಮಣಿ. ಇಲ್ಲವಾದರೆ ನಿಂತಲ್ಲಿಯ ಹಾಳಿ ನಿನ್ನ ಕಂದನ ಕಿತ್ತು ರಕ್ತ ಹೀರಿಬಿಟ್ಟನು ಅದಮ. ಶಾಂತನಾಗು ತಮ್ಮ, ಶಾಂತನಾಗು. ಇವರ ಇನ ಕೃತ್ಯವನ್ನು ಹಿರಿಯರೇ ನೋಡಿ ತೀರ್ಮಾನಿಸಲಿ. ಶಾಂತನಾಗು. ಪಾಂಚಾಲಿ, ನಿನ್ನ ಪತಿಗಳು ನಿನ್ನನ್ನು ಪಣವಾಗಿಟ್ಟು ಜೂಜಿನಲ್ಲಿ ಸೋತಿದ್ದಾರೆ. ನಾವು ಗೆದ್ದಿದ್ದೇವೆ. ಕೇಳು, ನಿನ್ನ ಅಭಿಷ್ಟವೇನು? ರಾಣಿಯ ವಾಸದಲ್ಲಿರುವೆಯೋ ಅಥವಾ ತೊತ್ತಿನ ಮಗಳಾಗುವೆಯೋ ನೀನೇ ನಿರ್ಧರಿಸು. ರಾಜ್ಯಸಭೆಗೆ ಕರೆತಂದು ಇಷ್ಟೊಂದು ಅಪಮಾನ ಮಾಡಿದರೂ ಕೂಡ ಈ ಸಮಯದಲ್ಲಿ ನನ್ನ ಪತಿಗಳು ತಲೆ ತಗ್ಗಿಸಿ ನಿಂತಿದ್ದಾರೆ. ಹೀಗೇಕೆ ನನ್ನನ್ನು ದಿಟ್ಟ ಸ್ತ್ರೀ ಎಂದು ಕರೆಯುವರಿ? ಅಯ್ಯೋ, ಸಹಿಸೇನಿ ಅಪಮಾನ
ಕರೆದುಕೊಂಡು ಬಂದು ಇಷ್ಟೊಂದು ಅಪಮಾನ ಮಾಡಿ ಅವಮಾನಿಸಿದರೂ ಕೂಡ ಎಲ್ಲರೂ ತಲೆ ತಗ್ಗಿಸಿಕೊಳ್ಳುತ್ತಿರುವಿರಿ. ನನ್ನನ್ನೇಕೆ ದಿಟ್ಟ ಸ್ತ್ರೀ ಎನ್ನುವಿರಿ ಸ್ವಾಮಿ, ಎನ್ನುವಿರಿ? ಪಾಂಚಾಲಿ, ಈ ಐವರ ಪತ್ನಿಯಾಗಿರುವ ನೀನು ನಮ್ಮ ಕೌರವೇಶ್ವರನು ಇವರಿಗಿಂತ ಅಲ್ಪನಲ್ಲ. ಬೇಗ ಆತನು ಆಶ್ರಯಿಸು. ಸೌಖ್ಯದಿಂದ ನಂದ ತೊಂದಿರೈ ಶಾಂತರಾಗಿ ಸೌಖ್ಯದಿಂದ ನಂದ ಕೊಂದಿರೈ ನಡೆ ನುಡಿಯೋಳು ಮನವನ್ನೊಲಿದು ಭೀಮಸೇನ ನಡೆ ನುಡಿಯೋಳು ಮನವನ್ನೊಲಿದು ಧನ್ಯರಾಗಿರೈ ಮದ ಮಾತರ ಕ್ರೋಧಗಳಿಗೆ ಮದ ಮಾತರ ಕ್ರೋಧಗಳಿಗೆ ಮನವ ನೀಡದೆ ಸತರಾಗಿ ಸೌಖ್ಯದಿಂದ ನನ್ನ ಬೋನಿರೈ. ಸಹೋದರರೇ, ಇವರ ಏನ ಕೃತ್ಯವನ್ನು ಹಿರಿಯರೇ ನೋಡಿ ತೀರ್ಮಾನಿಸಲಿ. ಶಾಂತರಾಗಿ ಶಾಂತರಾಗಿ, ಇದು ಸೇಡಿನ ಸಮಯವಲ್ಲ. ಶಾಂತರಾಗಿ. ಓಹೋ, ಈಗ ಇವರ ನಿರ್ಧಾರ. ಸಕಲವನ್ನು ಕಳೆದುಕೊಂಡಿದ್ದರು ನಮ್ಮ ಮುಂದೆ ಅಮ್ಮಿನ ವರ್ತನೆ. ಸೋದರ ದುಶ್ಯಾಸನ, ಈ ಅಮ್ಮಿನ ಮಕ್ಕಳಮ್ಮ ಅಡಗಿ ಹೋಗಲಿ. ಸೆಳೆದು ಬಿಡು ಇವರ ಸೀರೆಯನ್ನು, ಲಗ್ನವಾಗಿ ನಿಲ್ಲಲಿ. ಇದೇ ಎಣ್ಣೆ, ಯಾರನ್ನು ಕರೆವೆಯೇ ಕರೆ. ಯಾರು ಬಂದು ನಿನ್ನ ಬಂಧನವನ್ನು ಬಿಡಿಸುವರು ನಾನು ನೋಡಿಯೇ ಬಿಡುತ್ತೇನೆ. ಅಯ್ಯೋ ಪರಮಾತ್ಮ, ಈ ರಾಜಸಭೆಯಲ್ಲಿ ಒಂದು ಹೆಣ್ಣನ್ನು ಕರೆದುಕೊಂಡು ಬಂದು ಇಷ್ಟೊಂದು ಅಪಮಾನ ಮಾಡಿದರೂ ಕೂಡ ಎಲ್ಲರೂ ತಲೆ ತಗ್ಗಿಸಿ ಕುಳಿತಿದ್ದಾರೆ. ಹೇ ವಾಸುದೇವ, ನನ್ನನ್ನು ಈ ಸಮಯದಲ್ಲಿ ನೀನಲ್ಲದೆ ಅನ್ಯರಿಂದ ರಕ್ಷಿಸಲು ಸಾಧ್ಯವಿಲ್ಲ ಕೃಷ್ಣ, ಸಾಧ್ಯವಿಲ್ಲ. ನನ್ನನ್ನು ಕಾಪಾಡು. ಎಲ್ಲಿರುವನೋ ನಿನ್ನ ಬಲ್ಲ ಕೃಷ್ಣ, ಕರೆ ಆತನ ಬಂದು ಬಿಡಿಸಲಿ ನಿನ್ನ ನಿಧಿಯನ್ನು. ಅಣ್ಣ, ಸೋದರ, ಇವಳು ನಗ್ನವಾಗಿ ನಿಲ್ಲುವ ತನಕ ಬಿಡುವುದಿಲ್ಲ. ಸೀರೆಯನ್ನು ಶ್ರೀಹರಿ ವಾಸುದೇವ, ಈ ಸಮಯದಲ್ಲಿ ನನ್ನನ್ನು ನೀನೇ ಕಾಪಾಡು ಕೃಷ್ಣ. ಅವ
ಆಕೆಗೆ ವಸ್ತ್ರವನ್ನು ಕೊಟ್ಟು ಆಕೆಯ ಮಾನವನ್ನು ಕಾಪಾಡಿದ್ದಕ್ಕೆ ಇದೋ ನನ್ನ ಪ್ರಣಾಮಗಳು. ಸುಯೋಧನ, ಈಗಲಾದರೂ ದ್ರೌಪದಿಯನ್ನು ಗೌರವದಿಂದ ಕಳುಹಿಸಿಕೊಡು. ವಿದುರ, ದೈವ ದ್ರೌಪದಿಗೆ ಸೀರೆಯನ್ನು ಕೊಟ್ಟಿದ್ದಲ್ಲದೆ ನನ್ನ ತತ್ತಾಗುವುದನ್ನು ತಪ್ಪಿಸಿಬಿಟ್ಟ ಮರಳಿ. ಅಂದು ನಾನು ರಾಜಸ್ವ ಯಾಗ ಯಜ್ಞ ಮಂಟಪದಲ್ಲಿ ಜಾರಿ ಬಿದ್ದಾಗ ಏಕೆ ಹಾಕಿ ಆಸೆಯ ಸಭೆಯುಂಡಳಲ್ಲವೇ? ಇಂದು ಅದೇ ನನ್ನ ತೊತ್ತಾಗುವ ಸಭೆಯನ್ನುಂಡಲೇ. ದ್ರೌಪದಿ, ಬೇಗ ನಮ್ಮ ದುರ್ಯೋಧನ ಆಶ್ರಯಿಸು. ಅವನ ಉಲ್ಲಾಸವನ್ನು ಸೇರಿ ಸೌಖ್ಯವಾಗಿರು. ಆ ನಿನ್ನ ರಾಜನ ತನಿ ರಕ್ತವನ್ನು ಕುಡಿಯುವನು ನನ್ನ ಪತಿಯಾದ ಭೀಮಸೇನನು. ಏನು? ನಿನ್ನ ಪತಿ ಭೀಮ ನನ್ನನ್ನು ತಡೆದು ತಡಿ ರಕ್ತವನ್ನು ಕುಡಿಯುವನೇ? ಕೋಪದಲ್ಲೂ ನೀನೆಷ್ಟು ಚೆಲುವೆಯ ಪಂಚವರ್ಣದ ಪಾಂಚಾಲಿ. ಅಟ್ಟಹಾಸದ ಮೇರುವ ದಿಟ್ಟ ಶತ್ರುಗಳನ್ನು ಎದೆ ಬೆಟ್ಟಿ ಸಿಗಿಯುವ ಈ ಪಟ್ಟುಗಾರ ಋಣ ದುರಂಧರ ಗಂಡದಿಯ ಕಲಿಗಳ ಗುರ್ತಿಗೆಯನ್ನು ಅರಿನೆಟ್ಟ ಅಖಂಡ ದೌರ್ದಂಡ ಪ್ರಚಂಡ ಕೌರವೇಶ್ವರನನ್ನು ಕೆಣಕಿ ಕೊಲ್ಲುವ ಮಾತಂತಿರಲಿ. ಎನ್ನೆ, ನನ್ನನ್ನು ನೋಡು, ಬಾ, ನನ್ನ ತೊಡೆಯ ಮೇಲೆ ಕುಳಿತುಕೋ. ವೈರಿ ಉರುಕುಲಾದ ಮರನು, ವೈರಿ ಉರುಕುಲಾದ ಮರನು ಒಲಿಸುವನು ಸಿರಿಯೆಂದೆರೆಗೂ ದುರಾಂಕಾರದೆ, ಸಿರಿಯೆಂದೆರೆಗೂ ದುರಾಂಕಾರ ಕಲಿಸಿ ಬರಿ ದಕ್ಕಿನ ಕರಣ. ವೈರಿ ಉರುಕುಲಾದ ಮರನು ಒಲಿಸುವನು ಅನುದರೆಂಬುವ ಅಕ್ಕರೆಯಿಲ್ಲದ ಸೊಕ್ಕಿನ ಕುರುಣ ಕುನ್ನಿಗಳಂ ಅನುದರೆಂಬುವ ಅಕ್ಕರೆಯಿಲ್ಲದ ಸೊಕ್ಕಿನ ಕುರುಣ ಕುನ್ನಿಗಳಂ ಭಕ್ತರಲ್ಲಿ ನಮ ಬಂಧಿಸಿ ನಮಗಲ್ಲಿ ಆಯಾಸಗಿದ ರಕ್ತಕರಂ ಭಕ್ತರೆಲ್ಲವ ಭಕ್ಷಿಸಿ ನಮಗಲ್ಲಿ ಆಯಾಸಗದ ರಕ್ತಕರಂ ರಕ್ಷಿಸದೆ ಕರಗಿಸಿ ಮಣ್ಮುಕ್ತಿಸಗಿರುವನೆ ಕಡಲೊಳಗೆ ರಕ್ಷಿಸದೆ ಕರಗಿಸಿ ಮಣ್ಮುಕ್ತಿಸಗಿರುವನೆ ರಣದೊಳಗೆ ತಮಿಳು ಭಕ್ತಿಯ ಗರ್ವದಿ ಜರಿದ ತಮಿಳು ಭಕ್ತಿಯ ಗರ್ವದಿ ಜರಿದ ನೂರ್ಸರವರ ಜರಿಯ ಬಗೆದು ವೈರಿ ಕುರುಕುಲಾದ ಮರನು ಒಲಿಸಿದನು ಸಿರಿಯಿಂದೆರೆಗೂ ದುರಾಂಕಾರದೆ, ಸಿರಿಯಿಂದೆರೆಗೂ ದುರಾಂಕಾರ ಕರಿಸಿ ಬಲು ದಕ್ಕಿನ ಮರಣ. ವೈರಿ ಕುರುಕುಲಾದ ಮರನು ಸಿಗಿದು ಬಿಸಾಡುವೆನು. ಅರ್ಜುನ, ಇನ್ನು ನಾವು ಸುಮ್ಮನಿರುವುದು ಸರಿಯಲ್ಲ. ತೆಗೆದುಕೊಂಡಿರುವ ಗನ ಗಾಂಡೀವ್ಯವನ್ನು ಗಗನ ಭೇದಿಸಲಿ ನಿನ್ನ ಗಾಂಡೀವ್ಯದ ಝೇಂಕಾರದ ಶಬ್ದದಿಂದ ನೆಮ್ಮದಿಯ ಕಡಲ ಬಡಿದು ಕಳಿಸಿದ ಕೈದ ಈ ಕರಾಳ ಕೌರವರ ಸಿಂಹ ಸಂಗ್ರಾಮದ ಘೋರ ರಕ್ತರಾತ್ರಿಯು ಇಂದ ನಡೆದು ಹೋಗಲಿ. ಸಹೋದರ ಭೀಮಸೇನ, ಶಾಂತನಾಗು, ರೋಷವನ್ನು ತಡೆದಕು. ನಾವು ಸರ್ವಸಕ್ತ ಹೀನರಾಗಿದ್ದೇವೆ. ಶಾಂತಿ ಶಾಂತಿ ಶಾಂತಿ. ಸಾಗರದ ಕಡೆ ಹೊಡೆದು ಕಾಂತಿಯ ರಣ ಮಾರಿ ಕೆರಳಿ ಪುಡಿ ಬಿಚ್ಚಿ ಕಿಡಿಗಾರಿ ನಿಂತಿರುವಾಗ ಇನ್ನೆಲ್ಲಿಯ ಶಾಂತಿ ಧರ್ಮಜ? ಜಡ ಪಿಡಿದು ಜಗ್ಗಿಸಿ ಸೆಳೆತಂದು ಮಹಾಸಾಧ್ಯ ಮಾನ ರತ್ನದೋತ್ರವನ್ನು ಕೆತ್ತಸುವುದು ನೆಮ್ಮದಿಯ ಕಡಲ ಬಡಿದು ಕಳಿಸುತ್ತಾ ಗೈದ ಈ ಕರಾಳ ಕೌರವರ ಕರುಳ ಕಿತ್ತಸುವುದು ಚೆಂಗಣ್ಣ ಕೆರಳಿ ಪುಡಿ ಬಿಚ್ಚಿ ಕಿಡಿಗಾರಿ ನಿಂತಿರುವ ಈ ಕರಾಳ ಭೈರವಿಗೆ ಆ ದುರ್ವ ರಕ್ತವನ್ನು ಕೇಶವನ್ನು ಮೋಡಿಸಿದಾಗಲಲ್ಲವೇ ಶಾಂತಿ. ಅಖಿಲ ಸಸ್ಯಾಸ್ತ್ರ ಘನ ವಿದ್ಯಾ ವಿಶಾರದರು ಗರಡು ಗಂಧರ ಕಿನ್ನರ ಕಿಪ್ಪುರುಷರಾದಿಯಾಗಿಯೂ ಬೆದರದ ಘನ ಯುದ್ಧದ ಗದಾತ್ರಹಣೆಗಳಿಂದ ತ್ರಿಭುವನವನ್ನೇ ಒಟ್ಟು ಧೂಳೆಪ್ಪಿಸುವ ಅಖಂಡ ದೋರ್ದಂಡ ಪ್ರಚಂಡ ಪಾಂಡು ಕುಮಾರರು ದುರುಳರಾದ ಸಹಜಾತರು ಸತಿಯ ಸೀರೆಯನ್ನು ಸೆಳೆಯುತ್ತಿದ್ದ ಹಾಗ ಅಸಹಾಯಕರಾಗಿ ತಲೆ ತಗ್ಗಿಸಿ ಕುಳಿತಿದ್ದರೆಂದು ತ್ರಿಭುವನವೇ ನಕ್ಕು ಹಾಸ್ಯ ಮಾಡುವುದು. ಅಣ್ಣ, ನೀರಿತ್ತವ ಕುಡಿಯುವೆನು ರಾಣಿ ದ್ರುಪದನಂದಿನಿ, ನಿನಗೆ ತೋರಿಸಿದ ಈ ಮೋನಗೇಡಿಯ ತೊಡೆಯನ್ನು
ಈ ನನ್ನ ಗದೆಯಿಂದಲೇ ಜಜ್ಜಿ 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 ನಿನ್ನ ಮುಡಿಯನ್ನು ಹಿಡಿದು ಸೀರೆಯನ್ನು ಸೆಳೆದ ಈ ಚಂಡಾಳನ ಗುಂಡಿಗೆಯನ್ನು ಬಗೆದು ಇವನು ಬಿಸಿ ರಕ್ತದಿಂದ ನಿನ್ನ ಮುಡಿಯನ್ನು ಕಟ್ಟುವೆನು. ಕಠೋರ ನುಡಿಯನ್ನು ನುಡಿದ ಈ ಕನ್ನಡ ಗುಂಡವನ್ನು ಕತ್ತರಿಸಿ ಇವನ ಬಿಸಿ ರಕ್ತವನ್ನು ಹೀರುವೆನು. ಕುತಂತ್ರಿಯಾದ ಈ ಶಕುನಿಯ ಕೊಬ್ಬನ್ನು ಕಿತ್ತು ಶಾಕಿನಿ ಡಾಕಿನಿಗೆ ಬಲಿ ಒಪ್ಪಿಸುತ್ತೇನೆ. ಮಕುಡೇಶ್ವರನ ಮರಣಧಾಮದ ಚರಣ ಈಕೆ ನಾಡುವ ಈ ಚರಣಕ್ಕೆ ಬಲ್ಲನು. ಗರ್ಜಿಸಿ ರಣಭುಜವನ್ನು ಸೆಣಸಿ ನಿಲ್ಲಬಲ್ಲನು. ಕೆಚ್ಚದೆಯ ಕೌರವೇಶ್ವರನ ಒಚ್ಚು ರಾಸವನ್ನು ರತ್ತಿಗೆಪ್ಪಿಸದೆ ಒಚ್ಚ ಬಾಯಿ ನಿಚ್ಛ ಶೋಯಕರಿಗಂತ ಪೌರುಷದ ಪ್ರತಿಜ್ಞೆಯ ಏನಂದೆಯೋ ಕೌರವ? ಎಲೆ ಏನೇ ಸಭಿಕರಾದ ಬಂಧುಗಳೇ, ಎಲ್ಲರೂ ಕಿವಿಗೊಟ್ಟು ಕೇಳಿರಿ ಈ ಭೀಮನ ಪ್ರತಿಜ್ಞೆಯನ್ನು. ಗುಡಿಗೆ ಬೋರ್ಗರುವ ಭರವಸೆಗಳೇ ಬರಲಿ, ಮುಕ್ಕಂಡ ಮುರಹರನೇ ಎದುರಾಗಿ ಬರಲಿ, ನರ ಬಿರಿದು ಹೋಳಾಗಿ ಬರಿದಾಗಿ ಹೋಗಲಿ, ರವಿಚಂದ್ರನ ಆಗಮನ ನಿಂತು ಅಂತೇಳೇ ಆಗಲಿ. ರಣರಂಗದಲ್ಲಿ ಇವರ 99 ಮಂದಿ ಸಹೋದರರನ್ನು ಈ ನನ್ನ ರಣ ಹತ್ತಾಕ್ಷಿದಲೇ ಕುಟ್ಟಿ ಮಸಣದ ಕಟ್ಟೆಗೆ ಹಾಕ್ತಿವೆನು. ಇದೇ ಈ ಭೀಮನ ಪ್ರತಿಜ್ಞೆ. ಕರ್ಣನ ಶಿರ ತರೆದಿಡುವೆ ವೈರಿ ಕರ್ಣನ ಶಿರ ತರೆದಿಡುವೆ ಧರೆಯೊಳಿಂತು ಅದೇ ಕಿಂತು ತನುಮವ ಧರಿತೆ ಧರೆಯೊಳಿಂತು ಅದೇ ಕಿಂತು ತನುಮವ ಧರಿತೆ ಸಮರ ದೇವಿನ ಸಂಗೊಳಿಸಿ ಮಾತ್ರಾತ್ಮಕ ಗೌರವದ ಸಮಬಲವ ಅಣ್ಣ ನೀ ಬಲ್ಲ ಎನ್ನ ಶಪಥ ತನವೇಗ ಧರೆಯ ಬಿಡು ಅಣ್ಣ. ಪ್ರತ್ಯಕ್ಷ ಪಾಲಾಶನ ಮಾಡದೆ ತ್ರಿಶೂಲವನ್ನು ಹಿಡಿದು ನಿಲ್ಲಲಿ. ವಿಶ್ವ ಸೃಷ್ಟಿ ಸಂರಕ್ಷಕ ಆ ಚತುರ್ಮುಖರ ನನ್ನ ಕೈ ತಡೆದು ನಿಲ್ಲಲಿ. ಕಠೋರ ನುಡಿಗಳನ್ನು ನುಡಿದ ಈ ಕರ್ಣನ ರುಂಡವನ್ನು ಚೆಂಡಾಡದೆ ಬಿಡನು. ಇದೇ ನನ್ನ ಪ್ರತಿಜ್ಞೆ. ಕರುಣನ ಪಡೆಬಡೆ ಇಳೆಯನ್ನು ಹೊರೆಯು ಈ ಕ್ಷಣದ ಗುರುಳ ಸಗುನಿಯ ಹಿರಚಾದಿಸುವ ಈ ಸಗುನಿಯ ವಂಶವೇ ಈ ಭೂಲೋಕದಲ್ಲಿ ಹುಟ್ಟದಂತೆ ಇವನನ್ನು ಚಿತ್ರ ಚಿತ್ರವಾಗಿ ಕತ್ತರಿಸುವೆನು. ಇದೇ ಈ ನಕುಲನ ಪ್ರತಿಜ್ಞೆ. ಇವರ ಪುತ್ರರನ್ನೆಲ್ಲ ರಣರಂಗದಲ್ಲಿ ಇವರ ಶಿರಸ್ಸನ್ನು ನಾನೇ ಕತ್ತರಿಸುತ್ತೇನೆ. ಸಹದೇವನ ಪ್ರತಿಜ್ಞೆ. ಮಗಳೇ ದ್ರೌಪದಿ. ಮಾವನವರೇ, ಈಗ ಮಗಳೇ ಎಂದು ಹೇಳುತ್ತಿರುವಿ. ರಾಜಸಭೆಯಲ್ಲಿ ಇಷ್ಟೊಂದು ಅಪಮಾನ ಮಾಡಿದರೂ ಕೂಡ ಮಗಳೆಂಬ ಕನಿಕರವಿಲ್ಲದೆ ಈ ರೀತಿ ಹೇಳುತ್ತಿರುವಿರಲ್ಲ, ಇದು ಧರ್ಮವೇ, ನ್ಯಾಯವೇ, ನೀತಿಯೇ? ಅಪರಾಧವ ಪಳನಿಸು ಮಗಳೇ ಅಪರಾಧವ ಅಪರಾಧವ ಪಳನಿಸು ಮಗಳೇ ಅಪರಾಧವ ಉಡಿಯಲಗಿವರು ಗಜವಾಳರೆ ಉಡಿಯಲಗಿವರು ಗಜವಾಳರೆ ಅಪರಾಧವ ಮರಳಿತು ಮಗಳೇ ಅಪರಾಧವ ಮಗಳೇ
ತಾಯಿ, ಧರ್ಮ ನಿಮ್ಮ ಕಡೆ ಇದೆ. ನಾನು ಅಂದನು, ನಾನು ಏನೂ ಮಾಡದವನಾಗಿದ್ದೇನೆ. ನಿನಗೆ ಏನು ಬೇಕು ಕೇಳು, ನಾನು ಕೊಡುತ್ತೇನೆ. ಭಾವನವರು ಮತ್ತೇನೂ ಕೇಳುವುದಿಲ್ಲ. ನನ್ನ ಪತಿಗಳು ಸೋತಿರುವ ಆಯುಧಗಳನ್ನು ಅವರಿಗೆ ಕೊಟ್ಟರೆ ಸಾಕು, ಅದಕ್ಕಿಂತ ಬೇರೇನೂ ಇಲ್ಲ. ಶಕುನಿ, ಪಾಂಡವರ ಆಯುಧಗಳನ್ನು ಕೊಟ್ಟು ಬಿಡಿ. ರಾಜೇಂದ್ರ, ಈ ಅಲ್ಪ ಆಯುಧಗಳಿಂದ ಏನೂ ಪ್ರಯೋಜನ? ನಾವು ಹೇಳಿದಂತೆ ಕೇಳಿದರೆ ಅವರ ರಾಜ್ಯವನ್ನು ಅವರೇ ಪಡೆಯಬಹುದಲ್ಲ. ವಾಗ್ದಾನದಂತೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಅನುಭವಿಸಿ ಅವರ ರಾಜ್ಯವನ್ನು ಅವರೇ ಪಡೆದುಕೊಳ್ಳಲಿ. ಅದನ್ನು ಬಿಟ್ಟು ಈ ತಂತ್ರಗಳೇಕೆ, ಈ ಪ್ರತಿಜ್ಞೆಗಳೇಕೆ? ಆಡುವುದಾದರೆ ಇನ್ನೊಂದು ಬಾರಿ ಆಡಿ ಗೆಲ್ಲಲಿ. ಬೇಡ ಅಣ್ಣ, ಬೇಡ, ಖಂಡಿತ ಬೇಡ. ಅಯ್ಯೋ ಅಯ್ಯೋ ಈ ತಮ್ಮಂದರಿಗಳಿಗೆ ಮಾತಿಗೆ ಈ ಹೇಳಿ ಧರ್ಮನಂದನ ಹೆದರು ಬಿಟ್ಟ ದುರ್ಯೋಧನ. ಶತ ಹೇಳಿ ಧರ್ಮನಂದನ, ಶತ ಹೇಳಿ. ಎಂಥ ಕಠೋರವಾಣಿ, ಕೇಳಲಾರೇನು. ಸಹೋದರರೇ, ಪ್ರಾಣವನ್ನಾದರೂ ಬಿಡುವೆನು, ಪಾಂಚಾಲನಾದರೂ ಬಿಡುವೆನು, ಆದರೆ ಈ ಕಠೋರ ಶಬ್ದವನ್ನು ಮಾತ್ರ ಕೇಳಲಾರೆ. ಸಹೋದರರೇ, ಇನ್ನೊಂದು ಆಟಕ್ಕೆ ಅವಕಾಶವನ್ನು ಕೊಡಿರಿ. ಶಕುನಿ, ದೈವ ಇಚ್ಛೆ ಇದ್ದಂತಾಗಲಿ. ಬಿಡಿ ದಾರಗಳನ್ನು. ಧರ್ಮನಂದನ, ನೀನೇ ಸೋತು ಬಿಟ್ಟೆಯಲ್ಲ. ಸುಯೋಧನ, ತೊಲಗಿಯೇ ನಿನ್ನ ಮನದಲ್ಲಿ ಅಡಗಿದ್ದ ಭೂತ. ಹೌದು ಭಾವ. ಈ ಶಕುನಿ ಹಾಕಿದ ವೇಷ. ನಂತರ ಪಾಂಡವರ ವನವಾಸ. ನಂತರ ನಿನ್ನ ಕುರಿತದೇ ನಾಶ. ಅದೇ ಆ ಪಾಂಡವರ ಕುಲ. ಕಳುಹಿಸಿರಿ ಈ ತೊತ್ತಿನ ಮಕ್ಕಳನ್ನು. ಅಂಬಿನಿಂದ ಮೆರೆಯುತ್ತಿರುವ ಈ ಅಂಬಿನ ಮಕ್ಕಳನ್ನು ಅಡಗಿ ಹೋಗಿ ಅರಣ್ಯದಲ್ಲಿ ಅನ್ನವಿಲ್ಲದೆ ಹಲದಾಡುತ್ತಿರಲಿ. ಇನ್ನು ನಾನೇ ಏಕೈಕ ಸಾಮ್ರಾಟ. ಈ ವಿಶ್ವಕ್ಕೆಲ್ಲ ನಾನೇ ಚಕ್ರೇಶ್ವರ ಸಾಮ್ರಾಟ್ ಸುಯೋಧನ. ಸತ್ಯವನ್ನು ಪರಿಪಾಲಿಸಲು ಸಾಮ್ರಾಜ್ಯವಲ್ಲವ ತೊರೆದು ಸತಿ ಸಹೋದರರೊಡಗೂಡಿ ತೆರಳುತ್ತಿಯನು ಧರ್ಮಜ. ಸತಿ ಸಹೋದರರ ಒಡಗೂಡಿ ತೆರಳುತ್ತಿಯನು ಧರ್ಮಜ. ಅಣ್ಣ, ಸಹಸ್ರ ಶಿಷ್ಯರಿಂದ ಕೂಡಿದ ದುರ್ವಾಸ ಮುನಿಗಳು ತಮ್ಮ ನಿರೀಕ್ಷೆಗಾಗಿ ಬಂದು ಕಾದಿರುವರು. ಅವರನ್ನು ಗೌರವದಿಂದ ಕರೆದುಕೊಂಡು ಬನ್ನಿರಿ. ಶ್ರೀ
ರಮಣ ದೇವ ಪುರುಗಸಯನ ಸಿರಿ ರಮಣ ಮಂಧರದರ ಹರವಿಂದ ಲೋಚನ ಮಂಧರದರ ಹರವಿಂದ ಲೋಚನ ಪಾಪ ವಿಮೋಚನ ಹೇ ಜನಾರ್ದನ ಪಾಪ ವಿಮೋಚನ ಹೇ ಜನಾರ್ದನ ಮಾನವ ವೇದ ಹೃದಯದಲ್ಲಿ ನೀ ನೆಲೆಸಿರುವೆ ಹಸಿವು ತೃಷೆಯನ್ನು ನೀ ಮರೆಸಿರುವೆ ಸದಾ ಹೃದಯದಲ್ಲಿ ನೀ ನೆಲೆಸಿರುವೆ ಹಸಿವು ತೃಷೆಯನ್ನು ನೀ ಮರೆಸಿರುವೆ ಸಜನ ಸುಖ ಜನ ವರದಾಯಕನೇ ಶಂಭೋ ಮಹಾದೇವ ಶಂಭೋ ಮಹಾದೇವ ಪೂಜ್ಯರಿಗೆ ನಮಸ್ಕರಿಸುವೆವು. ಪಾಂಡವರ ಸಹೋದರರೇ, ನಿಮಗೆ ಮಂಗಳವಾಗಲಿ. ಪೂಜ್ಯರೇ, ತಮ್ಮ ದರ್ಶನದಿಂದ ನಾವು ಕೃತರಾದವು. ತಮ್ಮ ಅಪೇಕ್ಷೆಯನ್ನು ತಿಳಿಸಿ ನಮ್ಮನ್ನು ಕೃತಾರ್ಥರನ್ನಾಗಿ ಮಾಡಿ. ಧರ್ಮನಂದನ, ನನ್ನ ಸಹಸ್ರಾರು ಶಿಷ್ಯರುಗಳು ಹಸಿವು ಬಾಯಾರಿಕೆಯಿಂದ ಬಳಲುತ್ತಿರುವರು. ಅವರಿಗೆ ನೀನು ಭೋಜನವನ್ನು ನೀಡಿ ಸತ್ಕರಿಸುವೆಯಾ? ಪೂಜ್ಯರೇ, ತಾವು ಸಂಧ್ಯಾ ವಂದನೆಗಳನ್ನು ಮುಗಿಸಿಕೊಂಡು ಬರುವಷ್ಟರಲ್ಲಿ ನಾವು ಭೋಜನವನ್ನು ಸಿದ್ಧಪಡಿಸುತ್ತೇವೆ. ಹಾಗೆಯೇ ಆಗಲಿ. ಶಂಭೋ ಮಹಾದೇವ ಶಂಭೋ ಮಹಾದೇವ. ಸಹೋದರರೇ, ಈ ವೇಳೆಯಲ್ಲಿ ದುರ್ವಾಸ ಮುನಿಗಳು ನಮ್ಮಲ್ಲಿ ಭೋಜನವನ್ನು ಬಯಸಿ ಬಂದಿರುವುದು ನಮ್ಮ ಪರೀಕ್ಷಾರ್ಥವಾಗಿ ಇರಬಹುದು. ಈಗ ಏನು ಮಾಡುವುದು? ಅಣ್ಣ, ದಯಾಮಯನಾದ ದೇವಾದಿ ದೇವನೇ ನಮ್ಮ ಜೊತೆ ಇರುವಾಗ ಇನ್ನು ನಮಗೆ ಭಯವೇನು? ಅಣ್ಣ, ಭಯ ಪಡುವ ಅಗತ್ಯವಿಲ್ಲ. ಇನ್ನು ದೇವಿಯ ಊಟವಾಗಿಲ್ಲ, ಅಕ್ಷಯ ಪಾತ್ರೆಯೂ ನೆಂದಿಲ್ಲ. ದೇವಿ, ದ್ರೌಪದಿ ದೇವಿ. ಸ್ವಾಮಿ ಕರೆದಿರಾ ಸ್ವಾಮಿ? ಹೌದು, ನಿನ್ನ ಊಟವಾಯಿತೆ? ಸ್ವಾಮಿ, ಈಗ ತಾನೇ ಊಟ ಮಾಡಿ ಪಾತ್ರೆಯನ್ನು ತೊಳೆದಿಟ್ಟಿದ್ದೇನೆ. ಏಕೆ, ಏನಾಯಿತು? ಹಾಗಾದರೆ ನಾನು ವಚನ ಭ್ರಷ್ಟನಾದೆ. ಏಕೆ ಸ್ವಾಮಿ? ಅಗ್ರಾರೂಢರಾದ ಮುನಿಯ ಶಾಪಕ್ಕೆ ಗುರಿಯಾದನಲ್ಲ. ಶಾಂತರಾಗಿ ಸ್ವಾಮಿ, ಅದಕ್ಕಾಗಿ ಚಿಂತೆ ಏತಕ್ಕೆ? ಇಂತಹ ಕಷ್ಟ ಕಾಲದಲ್ಲಿ ವಾಸುದೇವನಲ್ಲದೆ ನಮ್ಮನ್ನು ಅನ್ಯರು ರಕ್ಷಿಸಲು ಸಾಧ್ಯವಿಲ್ಲ. ಆ ವಾಸುದೇವನನ್ನೇ ಬೇಡೋಣ. ನೀಲಮೇಘ ಶ್ಯಾಮ ನಿಗಮಗೋಚರ ಧಾಮ
ಕರದೇ ಎಂದು ಓಡೋಡಿ ಬಂದನು. ಮೌನವಾಗಿ ನಿಂತಿರುವೆಯಲ್ಲ, ವಿಚಾರವೇನು ತಿಳಿಸಮ್ಮ? ಹೇ ಪರಮಾತ್ಮ, ಇದೋ ನಿನಗೆ ನಮಸ್ಕರಿಸುವೆ. ದೇವ, ನಿನಗೆ ತಿಳಿಯದ ವಿಚಾರವು ಯಾವುದಿರುವುದು ಪರಮಾತ್ಮ? ಈಗ ತಾನೆ ಮುನಿಗಳು ಬಂದು ಉಪಹಾರಕ್ಕಾಗಿ ಬಂದಿದ್ದಾರೆ. ಈ ಪರಿಹಾಸವೇಕೆ? ರಕ್ಷಿಸಬಾರದೇ ವಾಸುದೇವ? ತಂಗಿ, ನಿನ್ನ ಕೂಗಿಗೆ ಹೆದರಿ ನಾನೇ ಹಸಿದು ಓಡೋಡಿ ಬಂದಿರುವಾಗ ಅಣ್ಣ, ಅವರ ಹಸಿವನ್ನು ನಾನೇಗೆ ನೀಗಿಸಿ? ಇದೇನು ವಾಸುದೇವ, ಪರಿಹಾಸ್ಯದ ಮಾತುಗಳೇಕೆ ಅಣ್ಣ? ನಿನ್ನ ಹಸುವನ್ನು ನೀಗಿಸಲು ನಮ್ಮಿಂದ ಸಾಧ್ಯವೇ ಪರಮಾತ್ಮ? ತಂಗಿ, ಹಸುವಿನಿಂದ ಬಳಲುತ್ತಿರುವರ ಮುಂದೆ ಚಮತ್ಕಾರದ ಮಾತುಗಳನ್ನು ಆಡಿದರೆ ಶೋಭಿಸುವುದೇ? ಮೊದಲು ತಿನ್ನಲು ಏನಾದರೂ ಆಹಾರವಿದೆ? ವಾಸುದೇವ, ಈಗ ತಾನೇ ಊಟ ಮುಗಿಸಿ ಅಕ್ಷಯ ಪಾತ್ರೆಯನ್ನು ತೊಳೆದಿಟ್ಟಿದ್ದೇನೆ. ಎಲ್ಲಿಂದ ತರಲಿ? ಪರಿಹಾಸ್ಯ ಮಾಡುತ್ತಿರುವೆಯಾ? ತಂಗಿ, ನಿನ್ನ ಕೈಯಿಂದ ತೊಳೆದ ಅಕ್ಷಯ ಪಾತ್ರೆಯಲ್ಲಿ ಒಂದೇ ಒಂದು ಹಗುಳು ಅನ್ನವಿದ್ದರೆ ಸಾಕು, ಅಷ್ಟರಲ್ಲೇ ನಾನು ತೃಪ್ತನಾಗಬಲ್ಲೆ. ಎಲ್ಲಿ ಆ ಅಕ್ಷಯ ಪಾತ್ರೆಯನ್ನು ತೆಗೆದುಕೊಂಡು ಬಾ, ಹಾಗೆ ನಾನೇ ನೋಡುವೆ. ನೋಡಿದೀಯಾ ತಂಗಿ, ಅಣ್ಣನ ಹಸುವಿಗಾಗಿ ಹಗಲು ಅನ್ನವನ್ನಾದರೂ ಉಳಿಸಿರುವೆಯಲ್ಲ. ನನಗೆ ತೃಪ್ತಿಯಾಯಿತು ತಂಗಿ. ಬಾವ ಭೀಮಸೇನ, ಪರಮಾತ್ಮ, ನೀನೀಗಲೇ ಹೋಗಿ ನದಿ ತೀರದಲ್ಲಿರುವ ಮುನಿಗಳನ್ನು ಭೋಜನಕ್ಕೆ ಕರೆದುಕೊಂಡು ಬಾ. ಆಗಬಹುದು. ತಂಗಿ, ಈ ನಿನ್ನ ವೇಷವೇನು? ಈ ನಿನ್ನ ಕೇಶವೇನು? ನಿನ್ನ ಶೃಂಗಾರ ಕನಕ ಪಿತಾಂಬರಗಳು ಅಲಂಕಾರಗಳೆಲ್ಲ ಏನಾಯಿತು ತಂಗಿ? ಮರೆತೆಯಾ ಪ್ರಭುವೇ ಮಹಿಮನೋ ನಗನೇ, ಮಾನುನೆಯಾದೆನ್ನ ಮೊರೆಯಾಲಿಸಿ ಪೊರೆದುದ ಪತಿಗಳೈವರಿಂದೆನ್ನ ಪಂತ ಸಹಿಸೆ ಪಾತಕಿ ಗುರುಕುಲ ಹತ ಮಾಡಿ ಬಿರುಮುಡಿಯ ಕಟ್ಟಿಸುವೆನೆ ವೀಕ್ಷಿಸೆ. ಜಗದ ಅಪಹಾಸ್ಯ ಸಹಿಸಿನಯ್ಯ ತನುವನಿಗುವುದೊಂದೆ ರಕ್ಷೆ ಮುಕುಂದ. ಮಾಧವ ಕೇಶವ ಕೃಷ್ಣ ವಾಸುದೇವ, ಏನೆಂದು ಹೇಳಲಿ ಅಣ್ಣ? ಆ ನೀಚರು ಈ ನನ್ನ ಅಲಂಕಾರವನ್ನು ಎಲ್ಲವೂ ತನ್ನ ಕಾಲಿನಲ್ಲಿ ಹೊಸಗು ಹಾಕಿದರು. ಇದು ನಿನಗೆ ತಿಳಿಯದೆ ಕೃಷ್ಣ, ತಿಳಿಯದೆ. ಸಹೋದರಿ, ದುರ್ಯೋಧನನ ರೋಸವನ್ನು ರೊಚ್ಚೆಗೆಬ್ಬಿಸಿ ಸಮರವನ್ನೇ ಸಿದ್ಧ ಮಾಡಿಕೊಂಡು ಬರುವೆ. ಇದಕ್ಕೆ ನಿನ್ನ ಪತಿಗಳು ಒಪ್ಪದಿದ್ದರೆ ಹೆದರಿದ ಕೇಶದ ಪರಿಯೇನೋ ಮುದದಿ ಬೇಳಿದ ಕಾರಣವೇನೋ. ಸೋದರಿ, ಅಣ್ಣ, ಹೆದರಿದ ಕೇಶದ ಪರಿಯೇನೋ ಮುದದಿ ಬೇಳಿದ ಕಾರಣವೇನೋ. ಭಾಂಡವರ ಸತಿಯ ಸೀರೆಯ ಸೆಳೆದ ನೀಡಿದವರಾರು ತಂದೆ.
ವೇಷದ ಪರಿಣೇನೋ ಮುದಗೆ ಬೇಣಿದ ಕಾರಣವೇನು? ಏನು ಕಾಲನಾಗರ ಹೆಡೆಯ ರತ್ನದ ಮಣಿಯನ್ನು ಬಯಸಿದನೆ ಆ ಕೂಳ, ದೇವನಗರದ ತೋಟದ ಮಲ್ಲಿಗೆ ಮೊಗ್ಗನ್ನು ಕೆತ್ತಿ ತುಳಿದನೆ ಆ ದೈತ್ಯ. ಸಹೋದರಿ, ನಾನು ಆಗ ದ್ವಾರಿಕೆಯಲ್ಲಿರಲಿಲ್ಲ, ಶಾಲ್ವರಾಜರೊಡನೆ ಸಮರಕ್ಕೆ ಹೋಗಿದ್ದೆ. ಕೃಷ್ಣ ಕಿಟ್ಟನ್ನು ಕಾಪಾಡು ಎಂದು ಕೂಗಿದ ಶಬ್ದ ಅಲ್ಲಿಗೆ ಕೇಳಿಸಿತು ತಂಗಿ. ಮೇಘಮಂಡಲದ ಗುಡುಗಿನ ಹಾರ್ಬಟ ಕೇಳಿ ಸಿಡಿಲೊಳದು ಮೋಡ ಮಳಗರದಂತೆ ಮಲಗಿದ ಮೃತ್ಯು ದೇವತೆಯನ್ನು ಕಾಲಿನಿಂದ ಹೊತ್ತು ತಮ್ಮ ಸರ್ವನಾಶವನ್ನು ತಾವೇ ತಂದಿಕೊಂಡಿದ್ದಾರೆ ಆ ಹನುಮಗೌರವರು. ಮೊದಲು ಧರ್ಮರಾಯನ ಪ್ರತಿಜ್ಞೆಯೂ ನೆರವೇರಲಿ, ಆಮೇಲೆ ಭೀಮಾರ್ಜುನರು ನಿನ್ನ ಪ್ರತಿಜ್ಞೆಯನ್ನು ನೆರವೇರಿಸುವರು. ಎಂತಹ ಮಾಯವಯ್ಯ ನಿನ್ನದು ಮಾಧವ. ನೀನಿಲ್ಲಕ್ಷೆಯನ್ನು ಉಪೇಕ್ಷಿಸಿದಾಗ ಆ ನದಿ ತೀರದಲ್ಲಿರುವ ಆ ಮುನಿಗಳ ಒಡಲು ಬಿರಿಯುವಂತರಾಗಿ ಅವರ ಪಾಡು ಹೇಳುತ್ತಿರೋದು. ಅದು ಅವರೇ ಬರುತ್ತಿದ್ದಾರೆ. ಪರಮಾತ್ಮ, ಮಾಧವ, ಪಾಂಡವರ ಸತ್ಯ ಪರೀಕ್ಷೆಗಾಗಿ ಬಂದ ನಮ್ಮನ್ನೇ ನೀನು ಪರೀಕ್ಷಿಸಿ ಬಿಟ್ಟಿಯಲ್ಲ ಪರಮಾತ್ಮ. ನಿನ್ನ ರಕ್ಷಾ ಕವಚವನ್ನು ತೊಟ್ಟಿರುವ ಈ ಪಾಂಡವರೇ ಅಜೇಯರು. ಮಾಧವ, ನಾನಿನ್ನೂ ಬರುತ್ತೇನೆ. ಹೋಗಿ ಬಾ ಮುನೀಂದ್ರ. ತಂಗಿಯ ಪ್ರಾರ್ಥನೆಯು ಫಲಿಸಿತು, ನಾನಿನ್ನು ಬರುವೆನು. ಪರಮಾತ್ಮ ಆಗಬಹುದು. ಧರ್ಮನಂದನ, ವೀರ ಕ್ಷತ್ರಿಯ ಪುಂಗವರಾದ ನೀವು 12 ವರ್ಷ ವನವಾಸವನ್ನು 1 ವರ್ಷ ಅಜ್ಞಾತವಾಸವನ್ನು ಹೇಗೆ ಕಳೆಯಬಲ್ಲಿರಿ? ಅಂತಹ ಸಮಯದಲ್ಲಿ ನಿಮಗೆ ಶೌಕ್ಯ ಬರಲಿ, ನಾನಿನ್ನು ಬರುವೆನು.